ನಮಸ್ಕಾರ. ನಾನು ನಿಮ್ಮ ಮಹೇಶ್. ಇದು ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಲು. ನಿಮಗೋಸ್ಕರ ನಾವು ಈ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸ್ಥಾಪನೆ ಮಾಡಿಕೊಂಡು ಇದು ನಮ್ಮ 9ನೇ ವಿಡಿಯೋ ನಮ್ಮ ಚಾನಲ್ನಲ್ಲಿ. ಎಲ್ರಿಗೂ ಜೂನ್ 21 ಒಂದು ವಿಶೇಷ ದಿನ, ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರ್ತಾ ನಾನು ಈ ವಿಡಿಯೋದ ಮೂಲಕ ನಿಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ನಿಂತಿದ್ದೇನೆ. ಬಹಳ ಮುಖ್ಯವಾಗಿ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ತಕ್ಷಣ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಇಷ್ಟ ಆದರೆ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ, ಈ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ PDF ಕೂಡ ಸಿಗುತ್ತೆ ಇನ್ನು ಮುಂದೆ, ಅದರಲ್ಲಿ ಹಾಕಿರ್ತೀವಿ. ಅದನ್ನು ದಯಮಾಡಿ ಪಡ್ಕೊಂಡು ಪ್ರಿಂಟೌಟ್ ತೊಗೊಂಡು ನೀವು ಅದನ್ನು ಅಭ್ಯಾಸ ಮಾಡ್ಕೋಬೋದು. ಈ ದಿನ ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಬಂದು ನಿಂತಿದ್ದೇನೆ. PC ಯಿಂದ ಹಿಡಿದು ಎಲ್ಲ ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೇ ಇರ್ತಾರೆ. ಹಾಗಾಗಿ ಯಾವುದಪ್ಪ ಆ ಟಾಪಿಕ್ಕು ಅಂತ ನೀವು ನೋಡೋದಾದರೆ, ಭಾರತ ಸಂವಿಧಾನದ ಪ್ರಮುಖವಾದಂಥ ವಿಧಿಗಳು. ನೀವು ಕೇಳ್ಬೋದು, ಏನು ಸರ್ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ 395 ವಿಧಿಗಳು ಕೂಡ ಇಂಪಾರ್ಟೆಂಟೇ ಅಲ್ವಾ ಸರ್ ಅಂತ ಹೇಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ನೋಡೋದಾದರೆ ಕೆಲವು ವಿಧಿಗಳನ್ನು ಪದೇ ಪದೇ ಕೇಳ್ತಾ ಇರ್ತಾರೆ ಪರೀಕ್ಷೆಗಳಲ್ಲಿ. ಆ ವಿಧಿಗಳ ಬಗ್ಗೆ ನಾವು ಹೆಚ್ಚು ವಿಚಾರಗಳನ್ನು ಗಮನ ಇಟ್ಟು ಕಲ್ತ್ಕೊಂಡ್ರೆ ನಿಮಗೆ ಪರೀಕ್ಷೆಗಳಲ್ಲಿ ಹೆಚ್ಚು ಸ್ಕೋರ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಒಂದೇ ವಿಡಿಯೋದಲ್ಲಿ ಅಷ್ಟೂ ಪ್ರಮುಖವಾದ ವಿಧಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದು ಕಷ್ಟ ಆಗಬಹುದು. ಆ ಕಾರಣಕ್ಕಾಗಿ ಈ ಒಂದು ತರಗತಿನಲ್ಲಿ ಕೆಲವು ವಿಧಿಗಳ ಬಗ್ಗೆ ಅಟ್ಲೀಸ್ಟ್ ಒಂದು 20 ವಿಧಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂಥ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳು ಅಂತ ಹೇಳಿದಾಗ, ಭಾರತ ಸಂವಿಧಾನದಲ್ಲಿ ಅದರಲ್ಲೂ ಅತ್ಯಂತ ಮುಖ್ಯವಾದಂಥ ಒಂದು ಭಾಗ ಅಂದರೆ ಭಾರತ ಸಂವಿಧಾನದ 3ನೇ ಭಾಗ. ಈ 3ನೇ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೀತಾರೆ. ಯಾಕೆ ಆ ರೀತಿ ಕರೀತಾರೆ ಅಂದರೆ, ನಿಮಗೆ ಗೊತ್ತಿದೆ ಮ್ಯಾಗ್ನಾ ಕಾರ್ಟಾ ಕಾಯ್ದೆಯ ಮಹತ್ವ ಏನು ಅಂತೇಳಿ. 1215ರಲ್ಲಿ ಇಂಗ್ಲೆಂಡ್ನಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥ ಕಾಯ್ದೆಯನ್ನು ಜಾನ್ ದೊರೆ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅದು ಮೂಲಭೂತ ಹಕ್ಕುಗಳ ಬಗ್ಗೆ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಕಾಯ್ದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಹಾಗಾಗಿ ಮೂಲಭೂತ ಹಕ್ಕುಗಳ 3ನೇ ಭಾಗದಲ್ಲಿ ಏನು 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಪ್ರತಿ ಆರ್ಟಿಕಲ್ ಇದೆ, ಅದನ್ನು ಪ್ರತಿಯೊಬ್ಬ ಭಾರತೀಯರು ತಿಳ್ಕೊಳ್ಬೇಕಾದಂಥದ್ದು. ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ಮಾತ್ರ ಈ ವಿಧಿಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಲ್ಲ. ಇದನ್ನು ನಮ್ಮ ಎಲ್ಲ ನಾಗರಿಕರು, ಅದಕ್ಕೇ BA-ನಲ್ಲಿ, BCom-ಅಲ್ಲಿ, BSc-ನಲ್ಲಿ ಎಲ್ಲ ಪದವಿಗಳಲ್ಲಿ ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಒಂದು ಕಡ್ಡಾಯ ಪತ್ರಿಕೆಯಾಗಿ ಪರಿಚಯ ಮಾಡಿರ್ತಕ್ಕಂಥದ್ದು ಅದೇ ಕಾರಣಕ್ಕಾಗಿ. ಪ್ರತಿ ಭಾರತೀಯ ನಾಗರಿಕರು ಇದನ್ನು ತಿಳ್ಕೊಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ನಾವು 3ನೇ ಭಾಗದಲ್ಲಿರ್ತಕ್ಕಂಥ ವಿಧಿಗಳು 12ರಿಂದ 35ನೇ ವಿಧಿಗಳು ಅತ್ಯಂತ ಮಹತ್ವವಾದಂಥ ವಿಧಿಗಳು. ಅವುಗಳನ್ನು ಎಲ್ಲ ಆರ್ಟಿಕಲ್ಸನ್ನು ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಮತ್ತೆ 4ನೇ ಭಾಗದಲ್ಲಿರ್ತಕ್ಕಂತಹ 36ರಿಂದ 51ನೇ ವಿಧಿಯೊಳಗೆ ಇರ್ತಕ್ಕಂಥ ಏನು ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಸ್ಥಳೀಯ ಸರ್ಕಾರಗಳಿಗಿರ್ಬೋದು, ಒಂದು ರೀತಿಯ ಮಾರ್ಗದರ್ಶಿ ಸೂತ್ರಗಳಂತಿರ್ತಕ್ಕಂಥ DPSP ಅಂತ ಏನು ಕರಿತೀವಿ, ಡೈರೆಕ್ಟಿವಿಟಿ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಏನು ಕರಿತೀವಿ, ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೂಡ ನಾವು ಪ್ರತಿಯೊಂದನ್ನು ತಿಳ್ಕೊಬೇಕಾಗಿರುತ್ತೆ. ಹಾಗೆಯೇ ನಮಗೆ ಬಹಳ ಮುಖ್ಯವಾಗಿ 4A ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯಗಳನ್ನು ಅಲ್ಲಿ ಸೇರಿಸಲಾಗಿದೆ. ಆ ಭಾಗವನ್ನು 51A ಇಂದ 51K ಎಲ್ಲ ಆರ್ಟಿಕಲ್ಸ್ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಬೇಕಾಗಿರುತ್ತೆ. ಇವು ಅತ್ಯಂತ ಮಹತ್ವವಾದ ವಿಧಿಗಳು. ಇವುಗಳನ್ನು ತಿಳಿದುಕೊಳ್ಳೋದ್ರ ಜೊತೆಗೆ ಇನ್ನೂ ಅನೇಕ ವಿಧಿಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಇದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ, ಗಮನ ಇಟ್ಟು ಈ ತರಗತಿನಲ್ಲಿ ನಾನು ಹೇಳ್ತಕ್ಕಂಥ ಪ್ರಮುಖವಾದ ವಿಧಿಗಳನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ಅಭ್ಯಾಸ ಮಾಡಿದ್ರೆ 100% ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸ್ತೀರಾ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ, ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಒಟ್ಟು ಎಷ್ಟು ವಿಧಿಗಳಿದ್ವು ಅಂತ ನೋಡೋದಾದರೆ 395 ವಿಧಿಗಳಿದ್ವು. ಹಾಗಾದರೆ ಈಗ ಕೇಳ್ಬೋದು, ಸರ್ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಆರ್ಟಿಕಲ್ಸ್ ಇದ್ದಾವೆ ಸರ್ ಅಂತ ಕೇಳಿದ್ರೆ 471 ವಿಧಿಗಳು. ಅಂದರೆ ಆ್ಯಕ್ಚುಲಿ ಇತ್ತೀಚೆಗೆ ಸಂವಿಧಾನದ 102ನೇ ತಿದ್ದುಪಡಿಯ ಮೂಲಕ
338 ಬಿ ವಿಧಿಯನ್ನು ಹಾಗೆಯೇ 342 ಎ ವಿಧಿಯನ್ನು ಭಾರತ ಸಂವಿಧಾನಕ್ಕೆ ಸೇರಿಸಿರೋದನ್ನು ನಾವು ಕಾಣಬಹುದು. ಹೀಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಅನೇಕ ವಿಧಿಗಳನ್ನು ಸಂವಿಧಾನಕ್ಕೆ ಸೇರಿಸ್ತಾ ಹೋಗಿರೋದನ್ನು ಕಾಣ್ತೀವಿ. ಹಾಗೆಯೇ ಅನೇಕ ವಿಧಿಗಳನ್ನು ಭಾರತ ಸಂವಿಧಾನದಿಂದ ಡಿಲೀಟ್ ಮಾಡಿರ್ತಕ್ಕಂಥದ್ದು, ಅಡಿಷನ್ನು ಮಾಡ್ತಾರೆ, ಡಿಲೀಷನ್ನು ಮಾಡ್ತಾರೆ. ಹೀಗಾಗಿ ವಿಧಿಗಳ ಸಂಖ್ಯೆಯಲ್ಲಿ ಫ್ಲೆಕ್ಚುಯೇಟ್ ಆಗ್ತಾ ಇರುತ್ತೆ, ಅಂದರೆ ಬದಲಾವಣೆಗಳಾಗ್ತಾ ಇರುತ್ತೆ. ಏನು 395 ವಿಧಿಗಳಿದ್ವು ಆ ವಿಧಿಗಳ ಸಂಖ್ಯೆ ಆಗಾಗ ಬದಲಾವಣೆಗಳಾಗ್ತಾ ಇರುತ್ತೆ. ನೀವು ಕೇಳ್ಬೋದು, ಸರ್ ಕ್ರಮ ಸಂಖ್ಯೆನಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಂತ. 1ರಿಂದ 395 ವಿಧಿಗಳ ಕ್ರಮ ಸಂಖ್ಯೆ ಹಾಗೇ ಇದೆ. ಆದರೆ 21 ಎ ವಿಧಿಯನ್ನು ಸೇರಿಸಿರೋದು, 243 ವಿಧಿನಲ್ಲಿ ಅನೇಕ ಆರ್ಟಿಕಲ್ಸನ್ನು ಸೇರಿಸಿರೋದಿರ್ಬೋದು, 338 ಎ ಬಿ ಸೇರಿಸಿರೋದಿರ್ಬೋದು, 342 ಎ ವಿಧಿಯನ್ನು ಸೇರಿಸಿರೋದು, ಹೀಗೆ ಭಾರತ ಸಂವಿಧಾನದ ಅನೇಕ ವಿಧಿಗಳಲ್ಲಿ ಸೇರಿಸಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ವಿಧಿಗಳ ಸಂಖ್ಯೆ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಅಂದರೆ 1ರಿಂದ 395 ಹಾಗೇ ಇದೆ. ಆದರೆ ಮಧ್ಯದಲ್ಲಿ ವಿಧಿಗಳನ್ನು ಸೇರಿಸಿರೋದ್ರಿಂದ ನಾವು ಭಾರತ ಸಂವಿಧಾನದ ವಿಧಿಗಳ ಸಂಖ್ಯೆಯನ್ನು ಹೇಳುವಾಗ ಪ್ರಸ್ತುತ 471 ವಿಧಿಗಳಿರೋದನ್ನು ನಾವು ಕಾಣಬಹುದು. ಇನ್ನು ಬಹಳ ಮುಖ್ಯವಾಗಿ ನಾವು ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು 3ನೇ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಬಗ್ಗೆ ನಿಮಗೆ ಹೇಳ್ತಾ ಇದೆ, ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕರಿತೀವಿ, ಇವುಗಳನ್ನು ಅಮೇರಿಕದ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಹಾಗೆಯೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಹಾಗೆಯೇ 4ಎ ಭಾಗದಲ್ಲಿರ್ತಕ್ಕಂತಹ ಏನು ಮೂಲಭೂತ ಕರ್ತವ್ಯಗಳಿದ್ದಾವೆ ಇವನ್ನ USSR ಒಂದು ಕಾನ್ಸ್ಟಿಟ್ಯೂಷನಿಂದ ನಾವು ಹೀಗೆ ನೋಡ್ತಾ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದೊಂದೇ ವಿಧಿಗಳ ಬಗ್ಗೆ ಈಗ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಆರ್ಟಿಕಲ್ 1, ಸಂವಿಧಾನದ ವಿಧಿ ಸಂಖ್ಯೆ 1 ಏನು ಹೇಳುತ್ತೆ ಇದು ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ, ರಾಜ್ಯಗಳ ಒಕ್ಕೂಟ ಅಂತ. ಇಲ್ಲಿ ನೀವು ಕೇಳ್ಬೋದು, ಸರ್ ನಮ್ಮದು ಒಂದು ರೀತಿ ಫೆಡ್ರೇಷನ್ ಸಿಸ್ಟಮ್ಮು ಅಂತ. ಫೆಡ್ರೇಷನ್ ಅಂತಕ್ಕಂಥ ಪದವನ್ನು ಭಾರತ ಸಂವಿಧಾನದ ಯಾವುದೇ ಭಾಗದಲ್ಲೂ ಉಲ್ಲೇಖ ಮಾಡದೇ ಇರೋದನ್ನು ನಾವು ನೋಡ್ಬೋದು. ಯಾವುದೇ ಭಾಗದಲ್ಲಿ ಈ ಫೆಡ್ರೇಷನ್ ಅನ್ನೋ ಪದವನ್ನು ಬಳಸಿಲ್ಲ. ಏನು ಬಳಸಿದ್ದಾರೆ ಹಾಗಾದರೆ? ಅಲ್ಲಿ ರಾಜ್ಯಗಳ ಒಕ್ಕೂಟ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಈ ಮೊದಲನೇ ವಿಧಿ 2 ಅಂಶಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಒಂದು, ನೇಮ್ ಆಫ್ ದಿ ಕಂಟ್ರಿ, ದೇಶದ ಹೆಸರು. ಇಂಡಿಯಾ ಅಂದರೆ ಭಾರತ, ಇಂಡಿಯಾ ದಟ್ ಈಸ್ ಭಾರತ್ ಅಂತಕ್ಕಂಥ ಒಂದು ಅಂಶವನ್ನು ಅಲ್ಲಿ ನಾವು ಕಾಣ್ತೀವಿ. ಎರಡನೇ ಅಂಶ ಮೊದಲನೇ ವಿಧಿನಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಟೈಪ್ ಆಫ್ ದ ಪಾಲಿಟಿ, ನಮ್ಮ ದೇಶದಲ್ಲಿ ಯಾವ ಮಾದರಿಯ ರಾಜಕೀಯವನ್ನು ಹೊಂದಲಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ. ಆರ್ಟಿಕಲ್ ನಂಬರ್ 1 2 ಅಂಶಗಳನ್ನು ತಿಳಿಸ್ಕೊಡುತ್ತೆ. ಒಂದು, ದೇಶದ ಹೆಸರು. ಎರಡನೇದೇನೋ, ನಮ್ಮ ದೇಶ ಯಾವ ರೀತಿಯ ರಾಜಕೀಯವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಒಂದು ನೇಮ್ ಆಫ್ ದಿ ಕಂಟ್ರಿ, ಎರಡನೇದು ಟೈಪ್ ಆಫ್ ದಿ ಪಾಲಿಟಿ, ಭಾರತ ಎಂಥ ರಾಜಕೀಯವನ್ನು ಹೊಂದಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಮತ್ತು ಬಹಳ ಮುಖ್ಯವಾದಂಥ ಒಂದು ಆರ್ಟಿಕಲ್, ಇದು 3ನೇ ಭಾಗದಲ್ಲಿ ಬರ್ತಕ್ಕಂಥದ್ದು. ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಒಂದು ಆರ್ಟಿಕಲ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ಕಾಣಬಹುದು. ಯಾವುದಪ್ಪ ಅಂದರೆ ಆರ್ಟಿಕಲ್ 17. ಆರ್ಟಿಕಲ್ 17 ಏನು ಹೇಳುತ್ತೆ? ವಿಧಿ 17 ಅಬಾಲಿಷನ್ ಆಫ್ ದಿ ಅನ್ಟಚಬಿಲಿಟಿ, ಅಂದರೆ ಅಸ್ಪರ್ಶತೆಯ ನಿಷೇಧದ ಬಗ್ಗೆ ಹೇಳುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಸರ್ ಅಸ್ಪರ್ಶತೆ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನು ಭಾರತ ಸಂವಿಧಾನದಲ್ಲಿ ಎಲ್ಲಾದರೂ ಡಿಫೈನ್ ಮಾಡಿದಾರಾ? ಅದನ್ನು ಹಾಗಂದರೆ ಏನು ಅಂತ ವ್ಯಾಖ್ಯಾನಿಸಿದಾರಾ ಸರ್ ಅಂತ ನೋಡೋದಾದರೆ, ಭಾರತ ಸಂವಿಧಾನದಲ್ಲಾಗಿರ್ಬೋದು ಅಥವಾ ಈ ಅಸ್ಪರ್ಶತೆಗೆ ಸಂಬಂಧಿಸಿದಂಥ ಯಾವುದೇ ಕಾಯ್ದೆಗಳಲ್ಲಾಗಿರ್ಬೋದು, ಅಸ್ಪರ್ಶತೆ ಅಂದರೆ ಏನು ಅಂತ ಡಿಫೈನ್ ಮಾಡಿಲ್ಲ, ಅದನ್ನು ವಿವರಿಸಿಲ್ಲ. ಆದರೆ ಸುಪ್ರೀಂ ಕೋರ್ಟು ಹಲವು ಬಾರಿ ಈ ವಿಚಾರಗಳಲ್ಲಿ ವ್ಯಾಖ್ಯಾನಗಳನ್ನು ನೀಡಿರೋದನ್ನು ನಾವು ಕಾಣ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ರಾಜ್ಯ ಇರ್ಬೋದು, ಈ ಅನ್ಟಚಬಿಲಿಟಿಯನ್ನು ಆಚರಿಸುವಂತಿಲ್ಲ. 1955ರಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಅಸ್ಪರ್ಶತೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದನ್ನು 1976ರಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಹೇಳಿ ಅದರ ಹೆಸರನ್ನು ಮರುನಾಮಕರಣ ಮಾಡ್ತಾರೆ. ಅಂದರೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ 1976 ಅಂತ ಹೇಳಿ ಅದನ್ನು ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾದರೆ ಅಸ್ಪರ್ಶತೆ ಅಂದರೆ ಯಾವ್ಯಾವುದು ಸರ್ ಅಂತ ನೀವು ಕೇಳ್ಬೋದು. ಸುಪ್ರೀಂ ಕೋರ್ಟ್ ಹಲವು ಒಂದು ಮೊಕದ್ದಮೆಗಳಲ್ಲಿ ಇದನ್ನು ವ್ಯಾಖ್ಯಾನಿಸುವ ಪ್ರಯತ್ನವನ್ನು ಮಾಡಿದೆ.
ಅದರಂತೆ ಭಾರತ ಸಂವಿಧಾನದಲ್ಲೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಜಾತಿಯ ಹೆಸರಿನಲ್ಲಿ ಪ್ರವೇಶವನ್ನು ನಿರಾಕರಿಸ್ತಕ್ಕಂಥದ್ದು, ಅಥವಾ ಮನರಂಜನಾ ಸ್ಥಳಗಳಿಗೆ ಜಾತಿಯ ಹೆಸರಿನಲ್ಲಿ ಪ್ರವೇಶವನ್ನು ನಿರಾಕರಿಸ್ತಕ್ಕಂಥದ್ದು. ಹೋಟೆಲ್ಗಳಿರ್ಬೋದು, ಅಂಗಡಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಹೆಸರಿನಲ್ಲಿ ಪ್ರವೇಶ ನಿರಾಕರಣೆ ಮಾಡಿದ್ರೆ ಅದು ಅಸ್ಪೃಶ್ಯತೆ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಜಾತಿ ಕಾರಣಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಹಿಂಜರಿತಕ್ಕಂಥದ್ದು ಅಥವಾ ಯಾವುದೇ ಒಂದು ಸೇವೆಯನ್ನು ಒದಗಿಸೋದಕ್ಕೆ ನಿರಾಕರಿಸ್ತಕ್ಕಂಥದ್ದು ಕೂಡ ಅಸ್ಪೃಶ್ಯತೆ. ಅದು 17ನೇ ವಿಧಿ ಅಸ್ಪೃಶ್ಯತೆಯ ಬಗ್ಗೆ ತಿಳಿಸ್ಕೊಡುತ್ತೆ. 1ನೇ ವಿಧಿ ಆಯಿತು, 17ನೇ ವಿಧಿ ಆಯಿತು. ಈಗ ಮುಂದುವರಿದಂತೆ ಸ್ನೇಹಿತರೆ, ಬಹಳ ಮುಖ್ಯವಾದಂಥ ಒಂದು ಆರ್ಟಿಕಲ್ ಅಂತಂದರೆ 19ನೇ ವಿಧಿ. ನಿಮಗೆ ಗೊತ್ತಿದೆ, 19ರಿಂದ ಸಂವಿಧಾನದ 22ನೇ ವಿಧಿಯವರೆಗೆ ಭಾರತೀಯ ಪೌರರಿಗೆ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರೋದನ್ನು ನಾವು ಕಾಣ್ಬೋದು. ಅದರಲ್ಲೂ ಮುಖ್ಯವಾಗಿ 19ನೇ ವಿಧಿಯಲ್ಲಿ 19/1ರಲ್ಲಿ ನಮಗೆ 1978ರವರೆಗೆ ಸುಮಾರು 7 ರೀತಿಯ ಸ್ವಾತಂತ್ರ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಕಲ್ಪಿಸ್ಕೊಡ್ಲಾಗಿತ್ತು. 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ 19/1Fನಲ್ಲಿ ಇದ್ದಂಥ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು 300A ವಿಧಿನಲ್ಲಿ ಅದನ್ನು ಸೇರಿಸೋದ್ರ ಮೂಲಕ ಅದೊಂದು ಸಾಮಾನ್ಯ ಕಾನೂನನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಹಾಗಾಗಿ ನಾವು 19/1ನೇ ವಿಧಿನಲ್ಲಿ ಈಗ 6 ರೀತಿಯ ಸ್ವಾತಂತ್ರ್ಯಗಳನ್ನು ಅನುಭವಿಸ್ತಾ ಇದ್ದೀವಿ. ಯಾವ್ಯಾವುದು ಅದು ಅಂತ ನೋಡೋದಾದರೆ, 19/1A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂಥ ಅನಿಸಿಕೆಗಳಿರುತ್ತೆ, ತನ್ನದೇ ಆದಂಥ ದೃಷ್ಟಿಕೋನ ಇರುತ್ತೆ, ತನ್ನದೇ ಆದಂಥ ಒಂದು ಏನೇ ವಿಚಾರಗಳನ್ನು ಹೊಂದಿರ್ತಾನೆ. ಅವುಗಳನ್ನು ಆತ ಮಾತಿನ ಮೂಲಕ ಇರ್ಬೋದು, ಬರವಣಿಗೆ ಮೂಲಕ ಇರ್ಬೋದು, ಚಿತ್ರಗಳ ಮೂಲಕ ಇರ್ಬೋದು, ಅಥವಾ ಪ್ರಿಂಟ್ ಮೂಲಕ ಇರ್ಬೋದು, ಮುದ್ರಣದ ಮೂಲಕ ಇರ್ಬೋದು, ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದನ್ನೇ ನಾವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ. ಹಾಗೆಯೇ ಎರಡನೇದು 19/1Bನಲ್ಲಿ ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ. 19/1Cನಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ. ಹಾಗೆಯೇ 19/1Dನಲ್ಲಿ ನಾವು ದೇಶಾದ್ಯಂತ ಸಂಚರಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ. ಹಾಗೆಯೇ 19/1Eನಲ್ಲಿ ನಾವು ದೇಶದ ಯಾವುದೇ ಭಾಗದಲ್ಲಿ ನೆಲೆಸ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ. 19/1Gನಲ್ಲಿ ನಮಗಿಷ್ಟವಾದಂಥ ವೃತ್ತಿ, ವ್ಯಾಪಾರ, ವ್ಯವಹಾರಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ. ನೀವು ಕೇಳ್ಬೋದು, ಸರ್ ನಮಗೆ ಎಲ್ಲ ರೀತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನೀವು ಹೇಳಿದ್ರಿ ಯಾವ ವೃತ್ತಿ ಬೇಕಾದರೂ, ಹಾಗಾದರೆ ನಾವು ಭಯೋತ್ಪಾದನೆ ಅಂತದ ಕೆಲಸವನ್ನು ವೃತ್ತಿಯಾಗಿ ಕೈಗೊಳ್ಬೋದಾ, ಅಥವಾ ಕಳ್ತನ ಮಾಡ್ತಕ್ಕಂಥದ್ದನ್ನು ನಾವು ವೃತ್ತಿಯಾಗಿ ತಗೋಬೋದಾ ಸರ್ ಅಂತ ಕೇಳೋದಾದರೆ, 19/2ನೇ ವಿಧಿನಲ್ಲಿ ತಿಳಿಸ್ಕೊಡ್ತಾರೆ, ನಮ್ಮ ಎಲ್ಲ ಸ್ವಾತಂತ್ರ್ಯಗಳಿಗೆ ಒಂದಷ್ಟು ನಿರ್ಬಂಧಗಳನ್ನು ಸಂವಿಧಾನದಲ್ಲಿ ವಿಧಿಸಲಾಗಿದೆ. ಯಾವುದು ದೇಶದ ಭದ್ರತೆ ಮತ್ತು ಒಂದು ರಕ್ಷಣೆಗೆ ಸಂಬಂಧಿಸಿದಂಥ ವಿಚಾರಗಳಿಗೆ ಧಕ್ಕೆ ತರ್ತಕ್ಕಂಥ ಅಂಶಗಳನ್ನು ನಾವು ಯಾರೂ ಕೂಡ ಮಾಡೋ ಹಾಗಿಲ್ಲ. ಅವಕ್ಕೆಲ್ಲ ನಿರ್ಬಂಧಗಳನ್ನು ಅಲ್ಲಿ ಹಾಕಲಾಗಿದೆ. ಸರ್ ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಬೀದಿಲಿ ನಿಂತು ಏನು ಬೇಕಾದರೂ ಮಾತಾಡ್ಬೋದಾ ಸರ್ ಅಂತ ಕೇಳೋದಾದರೆ ಖಂಡಿತ ಇಲ್ಲ. ಅದಕ್ಕೆ 19/2ನೇ ವಿಧಿನಲ್ಲಿ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಇನ್ನು ಮುಂದುವರಿದಂತೆ ನಾನು ಆಗಲೇ ಹೇಳ್ತಾ ಇದ್ದೆ, ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಸ್ವಾತಂತ್ರ್ಯಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗಿದೆ. ಅವುಗಳಲ್ಲಿ ಮುಖ್ಯವಾದಂಥವು ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು, ಹಾಗೆಯೇ ನಾವು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ದೂರವಾಣಿ ಕದ್ದಾಲಿಕೆ ನಿಷೇಧವನ್ನು ಮಾಡಿ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ದೂರವಾಣಿ ಸಂಭಾಷಣೆಯನ್ನು ಕದ್ದಾಲಿಸುವುದು ಕೂಡ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ ಹಾಗೆ. ಅಂದರೆ ಆರೋಪ ಬಂದಿದ್ದ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಪಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಪೌರನಿಗೆ ಆ ರೀತಿಯ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಅಂದರೆ ನಾವು 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ನಿಮಗೆಲ್ಲ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜಾರಿಗೆ ಬರೋದ್ರ ಮೂಲಕ ಮಾಹಿತಿ, ಸರ್ಕಾರದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡ್ತಕ್ಕಂಥ ಒಂದು ಹಕ್ಕನ್ನು ಕೂಡ ನಾವು ಹೊಂದಿದ್ದೇವೆ. ಹಾಗೆಯೇ ಮಾತನಾಡದೇ ಇರತಕ್ಕಂಥದ್ದು, ಇದು ಬಹಳ ಮುಖ್ಯ, ಫ್ರೀಡಮ್ ಆಫ್ ಸೈಲೆನ್ಸ್ ಅಂತ ಹೇಳಿ ಕರಿತೀವಿ. ನಾವು ನಮ್ಮ ಪಾಡಿಗೆ ನಾವು ಯಾರ ಜೊತೆನೂ ಮಾತನಾಡದೇ ಇರ್ತೀವಿ ಅಂದರೆ ಅದು ಅವರ ಸ್ವಾತಂತ್ರ್ಯ ಇರಬಹುದು. ಯಾರೂ ನಮ್ಮನ್ನು ಮಾತನಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತಿಲ್ಲ. ಇದು ಕೂಡ ನಮ್ಮ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನು, ಈ ಎಲ್ಲ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ತನ್ನದೇ ಆದಂಥ ಮೊಕದ್ದಮೆಗಳಲ್ಲಿ ಅಲ್ಲಲ್ಲಿ ಪ್ರಸ್ತಾಪ ಮಾಡಿರೋದನ್ನು ನಾವು ಕಾಣಬಹುದು. ಹೀಗೆ
ಮುಂದುವರಿದಂತೆ ಭಾರತ ಸಂವಿಧಾನದ ಮತ್ತೊಂದು ವಿಧಿ ಮುಖ್ಯವಾದಂಥದ್ದು, ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಧಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದನ್ನು ನಾವು ಕಾಣ್ತೀವಿ. ಅದು ಯಾವುದಪ್ಪ ಅಂದರೆ ಆರ್ಟಿಕಲ್ 21. ಆರ್ಟಿಕಲ್ 21 ಏನು ಹೇಳುತ್ತೆ ಅಂತ ನೋಡೋದಾದರೆ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಏನು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಅಂತಾರೆ? ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಿ ಮೇಲೆ ಜನಿಸಿದ ಮೇಲೆ ಬದುಕ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇದೆ. ಕಾನೂನಿನ ಹೊರತಾಗಿ ಬೇರೆ ಯಾವುದೇ ಮಾರ್ಗವನ್ನು ಅನುಸರಿಸಿ ಆ ವ್ಯಕ್ತಿಯ ಜೀವವನ್ನು ತೆಗೆಯೋದಕ್ಕೆ ಅವಕಾಶ ಇಲ್ಲ ಅಂತ ಭಾರತ ಸಂವಿಧಾನದ 21ನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ. 1978ರಲ್ಲಿ ಮೇನಕಾ ಗಾಂಧಿಯವರು ಅವರ ಒಂದು ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಏನು ಅಂತಂದರೆ, ಜೀವಿಸೋದು ಅಂದರೆ ಸುಮ್ಮನೆ ಜೀವಿಸೋದಲ್ಲ. ಅಲ್ಲಿ 2 ಅಂಶಗಳನ್ನು ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟಪಡಿಸುತ್ತೆ. ಯಾವುದು ಆ 2 ಅಂಶಗಳು ಅಂದರೆ, ಒಂದು ಡಿಗ್ನಿಟಿ, ಮತ್ತೊಂದು ಮೀನಿಂಗ್ಫುಲ್ ಅಂತ ಹೇಳುತ್ತೆ. ಅಂದರೆ ಗೌರವಯುತವಾಗಿ ಮತ್ತು ಅರ್ಥಪೂರ್ಣವಾಗಿ ವ್ಯಕ್ತಿಗಳು ಬದುಕೋದಕ್ಕೆ ಭಾರತ ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನು ಡಿಗ್ನಿಟಿ ಅಂತ ಅಂದರೆ, ಕೇಳ್ಬೋದು ನೀವು, ಸರ್ ಡಿಗ್ನಿಟಿ ಅಂದರೆ ಏನು ಸರ್ ಅಂತ. ಡಿಗ್ನಿಟಿ ಅಂದರೆ ಮಾಲಿನ್ಯರಹಿತವಾದಂಥ ಒಂದು ಸ್ವಚ್ಛ ವಾತಾವರಣದಲ್ಲಿ ಒಂದು ಶುದ್ಧ ಗಾಳಿಯನ್ನು ಪಡೆಯೋದ್ರ ಮೂಲಕ, ಯಾವುದೇ ಮಾಲಿನ್ಯ ಇಲ್ಲದೆ ಇರತಕ್ಕಂಥ ನೀರನ್ನು ಪಡೆಯೋದ್ರ ಮೂಲಕ ಬದುಕ್ತಕ್ಕಂಥದ್ದನ್ನು ನಾವು ಗೌರವಯುತವಾದಂಥ ಒಂದು ಬದುಕು, ಡಿಗ್ನಿಫೈಡ್ ಲೈಫ್ ಅಂತ ಹೇಳಿ ಕರಿಬೋದು. ಹಾಗೆಯೇ ಮುಂದುವರಿದಂತೆ ಅಲ್ಲಿ ರೈಟ್ ಟು ಪ್ರೈವಸಿ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಬರುತ್ತೆ. ಅಂದರೆ ಖಾಸಗಿತನದ ಹಕ್ಕು. ಅಂದರೆ ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಆತ ಪ್ರೈವಸಿಯಾಗಿ ಬದುಕೋದಕ್ಕೆ ಅವಕಾಶವನ್ನು ಭಾರತ ಸಂವಿಧಾನದಲ್ಲಿ ಮಾಡಿಕೊಡಲಾಗಿದೆ. ಹಾಗೆಯೇ ಪ್ರತಿಯೊಬ್ಬ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಏನು ಮನೆ ಇರ್ಬೋದು, ಆತನಿಗೆ ಆರೋಗ್ಯ ಇರ್ಬೋದು, ಆತನ ನಿದ್ರೆಗೆ ಸಂಬಂಧಿಸಿದಂತೆ ಇದೊಂದು ಬಹಳ ಮುಖ್ಯವಾಗಿ ಹೇಳಲೇಬೇಕಾದಂಥದ್ದು. ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರನೂ ಕೂಡ ಬಂದಿತ್ತು. ಏನಪ್ಪ ಅಂತಂದರೆ, ನಿದ್ರಿಸುವುದು ಕೂಡ ಆತನ ವೈಯಕ್ತಿಕ ಸ್ವಾತಂತ್ರ್ಯ. ಅದು ಒಬ್ಬ ವ್ಯಕ್ತಿ ನಿದ್ರೆಗೆ ತೊಂದರೆ ಕೊಟ್ಟರೆ ಆತನ ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ. ಅದು ಈಗ ನಾವೆಲ್ಲ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹೊಡಿತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಸೌಂಡ್ಗಳನ್ನು ಹಾಕಿ, ಧ್ವನಿವರ್ಧಕಗಳನ್ನು ಹಾಕಿ ಬೇರೆಯವರು ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ ನಾವು ಡಿಸ್ಟರ್ಬ್ ಮಾಡಿದ್ರೆ, ಆ ಒಬ್ಬ ವ್ಯಕ್ತಿ ಒಂದು ಮೊಕದ್ದಮೆ ನಡೆದಿತ್ತು. ಯಾರೋ ದೀಪಾವಳಿ ಸಂದರ್ಭದಲ್ಲಿರ್ಬೋದು ಅಥವಾ ಬೇರೆ ಸಂದರ್ಭದಲ್ಲಿ ನಮಗೆ ನಿದ್ರೆಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೋರ್ಟ್ಗೆ ಹೋದಾಗ, ಕೋರ್ಟ್ ಅದು ಆತನ ಒಂದು ವೈಯಕ್ತಿಕ ಸ್ವಾತಂತ್ರ್ಯ, ಅದಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ತೀರ್ಪು ನೀಡಿರೋದನ್ನು ಕೂಡ ನಾವು ಕಾಣ್ಬೋದು. ಹಾಗೆಯೇ ಮಾಹಿತಿ ಪಡೆಯುವ ಹಕ್ಕು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದರೆ, ಕೈಕೋಳ ತೊಡಿಸುವುದರ ವಿರುದ್ಧದ ಹಕ್ಕು. ಅಂದರೆ ರೈಟ್ ಅಗೇನ್ಸ್ಟ್ ಹ್ಯಾಂಡ್ ಕಫಿಂಗ್ ಅಂತ ಹೇಳ್ತೀವಿ. ಅಂದರೆ ಆರೋಪಿಗೆ ಸಾರ್ವಜನಿಕವಾಗಿ ಒಂದು ಹ್ಯಾಂಡ್ ಕಫಿಂಗ್ ಹಾಕಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತಕ್ಕಂಥದ್ದನ್ನು ಈಗ ಬಹಳ ಮುಖ್ಯವಾದಂಥ ಇನ್ನೊಂದು ಆರ್ಟಿಕಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವುದಪ್ಪ ಅಂತ ಅಂದರೆ ಆರ್ಟಿಕಲ್ 21A. ಇದು ಮೂಲತಃ ಭಾರತ ಸಂವಿಧಾನದಲ್ಲಿ ಇರಲಿಲ್ಲ. 21A ವಿಧಿ ಇದನ್ನು 2002ರಲ್ಲಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಇದನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು, ಇನ್ಸರ್ಟ್ ಮಾಡಿದ್ರು. ಏನಿದೆ ಇದರಲ್ಲಿ 21A ಅಂತ ನೋಡೋದಾದರೆ, ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕು. ಯಾವುದು ಪ್ರಾಥಮಿಕ ಶಿಕ್ಷಣ? 6ನೇ ವಯಸ್ಸಿನಿಂದ 14ನೇ ವಯಸ್ಸಿನವರೆಗಿನ ಮಕ್ಕಳಿಗೆ ಉಚಿತವಾದಂಥ ಕಡ್ಡಾಯವಾದಂಥ ಸಾರ್ವತ್ರಿಕ ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥದ್ದು ರಾಜ್ಯದ ಜವಾಬ್ದಾರಿ, ರಾಜ್ಯದ ಕಾರ್ಯ ಅಂತಕ್ಕಂಥದ್ದು. ಅಂದರೆ ಇದನ್ನು ಮೂಲಭೂತ ಹಕ್ಕಾಗಿ ಇವತ್ತು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 21A ವಿಧಿನಲ್ಲಿ ಇದನ್ನು ಸೇರಿಸಿರೋದನ್ನು ಕಾಣ್ಬೋದು. ಈ ಒಂದು 86ನೇ ಸಂವಿಧಾನ ತಿದ್ದುಪಡಿ ಮಾಡಿದ್ರಿಂದ ಭಾರತ ಸಂವಿಧಾನದ 3 ಭಾಗದಲ್ಲಿ ಬದಲಾವಣೆಗಳಾಗೋಯಿತು. ಯಾವ್ಯಾವುದು ಅಂದರೆ 3ನೇ ಭಾಗ, 4ನೇ ಭಾಗ, 4A ಭಾಗದಲ್ಲಿ ಬದಲಾವಣೆ. 3ನೇ ಭಾಗದಲ್ಲಿ 21A ವಿಧಿಯನ್ನು ಸೇರಿಸಿದ್ರು. 4ನೇ ಭಾಗದಲ್ಲಿ 45ನೇ ವಿಧಿನಲ್ಲಿ ಇದ್ದಂಥ ಒಂದು ಅಂಶವನ್ನು ತಿದ್ದುಪಡಿ ಮಾಡಿದ್ರು. ಏನು 45ನೇ ವಿಧಿನಲ್ಲಿ ಅಲ್ಲಿವರೆಗೆ ಏನಂತ ಇತ್ತು? 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಸಾರ್ವತ್ರಿಕ ಶಿಕ್ಷಣ ಕೊಡಿಸ್ತಕ್ಕಂಥದ್ದು ರಾಜ್ಯಗಳ ಜವಾಬ್ದಾರಿ ಅಂತಕ್ಕಂಥ ಅಂಶವನ್ನು ಅಲ್ಲಿ ಸೇರಿಸಲಾಗಿತ್ತು. ಯಾವಾಗ ಇದನ್ನು ಮೂಲಭೂತ ಹಕ್ಕಾಗಿ ಪರಿವರ್ತನೆ ಮಾಡಿಬಿಟ್ರೋ 45ನೇ ವಿಧಿನಲ್ಲಿ ಬದಲಾವಣೆ ಮಾಡಿದ್ರು. ಏನು ಮಾಡಿದ್ರು? ಅಲ್ಲಿ 6ರಿಂದ 14 ಅಂತ ಇದ್ದಿದ್ದನ್ನು ಏಜನ್ನು ತೆಗೆದು 0ಯಿಂದ 6 ವರ್ಷದ ಒಳಗಿನ ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ ಮತ್ತು ಶಿಕ್ಷಣ ರಾಜ್ಯದ ಅಂದರೆ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅಲ್ಲಿ ಸೇರಿಸಲಾಯಿತು. ನೆಕ್ಸ್ಟು 4A ಭಾಗದಲ್ಲಿ ಏನು ಬದಲಾವಣೆ ಆಯಿತು ಅಂದರೆ 51K ವಿಧಿಯನ್ನು
ಭಾರತ ಸಂವಿಧಾನಕ್ಕೆ ಸೇರಿಸೋದ್ರ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಸಾರ್ವತ್ರಿಕ ಶಿಕ್ಷಣ ಕೊಡೋದ್ರ ಜೊತೆಗೆ ಪೋಷಕರ ಜವಾಬ್ದಾರಿ ಇದು, ಅವರ ಕರ್ತವ್ಯ ಇದು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಅಂತಕ್ಕಂಥ ಅಂಶವನ್ನು ಸೇರಿಸಲಾಯಿತು. 21A ವಿಧಿಯನ್ನು ತಂದಿದ್ದರಿಂದ ಈ ರೀತಿ 3 ಭಾಗದಲ್ಲಿ ಭಾರತ ಸಂವಿಧಾನದಲ್ಲಿ ಬದಲಾವಣೆಗಳಾಗಿರೋದನ್ನು ನಾವು ಕಾಣಬಹುದಾಗಿದೆ. ಮತ್ತೊಂದು ಬಹಳ ಮುಖ್ಯವಾದಂಥ ವಿಧಿ ಅಂತ ಅಂದರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲೇ ಇರತಕ್ಕಂತಹ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಈ ಒಂದು ಆರ್ಟಿಕಲನ್ನು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಿದ್ದಾರೆ. ಯಾವುದಪ್ಪ ಅದು ಅಂದರೆ ಸಂವಿಧಾನದ 32ನೇ ವಿಧಿ. 32ನೇ ವಿಧಿ ಏನು ಹೇಳುತ್ತೆ? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳಿ ಕರಿತೀವಿ. ಏನಿದು ಪರಿಹಾರ? ಪದ ನೋಡಿ ಎಷ್ಟು ಚೆನ್ನಾಗಿದೆ. ಪರಿಹಾರ ಯಾವುದಕ್ಕೆ ಪರಿಹಾರ ಅಂದರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿರ್ತಕ್ಕಂಥ ಮೊದಲ 5 ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಪೌರರು ಸುಪ್ರೀಂ ಕೋರ್ಟ್ನಲ್ಲಿ 32ನೇ ವಿಧಿಯ ಪ್ರಕಾರ ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಪರಿಹಾರವನ್ನು ಪಡ್ಕೋಬಹುದು. ಯಾವ ರೀತಿ? 5 ರೀತಿಯ ರಿಟ್ಗಳನ್ನು ಸಲ್ಲಿಸೋದ್ರ ಮೂಲಕ. ಯಾವ್ಯಾವುದು ಆ 5 ರಿಟ್ಗಳು ಅಂತ ನೋಡೋದಾದರೆ ಹೆಬಿಯಾಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಶಿಯೋರರಿ, ಕೋವರೆಂಟೋ. ಈ ರೀತಿಯ 5 ರಿಟ್ಗಳನ್ನು ಸಲ್ಲಿಸೋದ್ರ ಮೂಲಕ ತಮ್ಮ ಏನು ಮೊದಲ 5 ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪರಿಹಾರವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾನು ನೋಡಿ ಅಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಒಂದು ಕೋಡ್ ಮಾಡಿಕೊಟ್ಟಿದ್ದೀನಿ, HMPCQ. HMPCQ ಅಂದರೆ ಏನು? H ಅಂದರೆ ಹೆಬಿಯಾಸ್ ಕಾರ್ಪಸ್, M ಅಂದರೆ ಮ್ಯಾಂಡಮಸ್, P ಅಂದರೆ ಪ್ರಾಹಿಬಿಷನ್, C ಅಂದರೆ ಸರ್ಶಿಯೋರರಿ, Q ಅಂದರೆ ಕೋವರೆಂಟೋ. ಈ 5ನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಕೋಡ್ ಅದು. ಇನ್ನು ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಕೂಡ ಅಧಿಕಾರ ಹೊಂದಿರೋದನ್ನು ನಾವು ಕಾಣ್ತೀವಿ. ಹೈಕೋರ್ಟ್ಗಳಲ್ಲೂ ಕೂಡ ನಾವು ರಿಟ್ಗಳನ್ನು ತಗೋಬೋದು ಅಂತಕ್ಕಂಥದ್ದು. ಹೈಕೋರ್ಟ್ಗಳು ಕೇವಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಚಾರಗಳಿಗೆ ಮಾತ್ರ ರಿಟ್ಗಳನ್ನು ಹೊರಡಿಸುವ ಹಕ್ಕನ್ನು ಹೊಂದಿಲ್ಲ. ಅವು ಇತರೆ ವಿಚಾರಗಳಿಗೂ ಮೂಲಭೂತ ರಿಟ್ಗಳನ್ನು ಹೊರಡಿಸ್ತಕ್ಕಂತಹ ಅಂಶವನ್ನು ಕಾಣಬಹುದು. ಹಾಗಾಗಿ ಸುಪ್ರೀಂ ಕೋರ್ಟಿಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮಾತ್ರ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಇರತಕ್ಕಂಥದ್ದು. ಹೈಕೋರ್ಟು ಮೂಲಭೂತ ಹಕ್ಕುಗಳಿಗೂ ರಿಟ್ಗಳನ್ನು ಹೊರಡಿಸುತ್ತೆ, ಇತರೆ ಒಂದು ಕಾನೂನುಗಳಿಗೂ ಅಂದರೆ ಶಾಸಕಾಂಗ ಮಾಡಿದಂಥ ಕಾನೂನುಗಳಿಗೆ ಉಲ್ಲಂಘನೆಯಾದಂಥ ಸಂದರ್ಭದಲ್ಲೂ ರಿಟ್ಗಳನ್ನು ಹೊರಡಿಸ್ತಕ್ಕಂತಹ ಅವಕಾಶ ಹೈಕೋರ್ಟ್ಗಳಿಗಿದೆ. ಸುಪ್ರೀಂ ಕೋರ್ಟು ಇಡೀ ದೇಶಕ್ಕೆ ಸಂಬಂಧಿಸಿದಂತೆ ರಿಟ್ಗಳನ್ನು ಹೊರಡಿಸ್ಬೋದು. ಹೈಕೋರ್ಟ್ಗಳು ಸಂಬಂಧಿಸಿದ ರಾಜ್ಯಗಳಿಗೆ ಸಂಬಂಧಿಸಿದ ವಿಚಾರಗಳಿಗೆ ಅದು ರಿಟ್ಗಳನ್ನು ಹೊರಡಿಸೋದನ್ನು ನಾವು ಕಾಣ್ಬೋದು. ಈ ವಿಚಾರದ ಬಗ್ಗೆ, ರಿಟ್ಗಳ ಬಗ್ಗೆ, ಪ್ರತಿಯೊಂದು ರಿಟ್ಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾನು ಹೀಗೇ ರಾಜ್ಯಶಾಸ್ತ್ರದ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹಂಚ್ಕೊಳ್ತೀನಿ. ಆಗ ಇದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈಗ ನಾನು ನೆಕ್ಸ್ಟ್ ಮುಂದುವರಿದಂತೆ ಮತ್ತೊಂದು ಭಾರತ ಸಂವಿಧಾನದ ಮುಖ್ಯವಾದಂಥ ಒಂದು ವಿಧಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ. ಅದು ಯಾವುದಪ್ಪ ಅಂದರೆ 39A. 39A ನಿಮಗೆ ಗೊತ್ತಿದೆ. 36ರಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ, DPSP, ಡೈರೆಕ್ಟಿವಿಟಿ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದರಲ್ಲಿ 39A ವಿಧಿ ನ್ಯಾಯಿಕ ಸಮಾನತೆ ಅಂತ ಕರಿತೀವಿ ಮತ್ತು ಬಡವರಿಗೆ ಉಚಿತ ಕಾನೂನಿನ ನೆರವು. ಇದನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಈ 39A ವಿಧಿಯನ್ನು ಸೇರಿಸ್ತಾರೆ. ಇದೊಂದು ನಿಮಗೆ ಗೊತ್ತಿರಲಿ, ಬಡವರಿಗೆ ಉಚಿತ ಕಾನೂನಿನ ನೆರವು ಅಂತಕ್ಕಂಥದ್ದು ಒಂದು ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್, ಅಂದರೆ ಸಮಾಜವಾದಿ ತತ್ವ ಅಂತ ಹೇಳಿ ಕರಿತೀವಿ. ನಮಗೆ ಗೊತ್ತಿದೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು ಅಂತ ಹೇಳಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಆದರೆ ಸಂವಿಧಾನದಲ್ಲೆಲ್ಲೂ ಈ ಒಂದು ವರ್ಗೀಕರಣ ಇಲ್ಲ, ನಾವು ಅದನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಮುಂದುವರಿದಂತೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲೇ ಬಹಳ ಮುಖ್ಯವಾದ ಮತ್ತೊಂದು ವಿಧಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಅದು ಯಾವುದಪ್ಪ ಅಂದರೆ ಆರ್ಟಿಕಲ್ ನಂಬರ್ 40, ವಿಧಿ ಸಂಖ್ಯೆ 40 ಏನು ಹೇಳುತ್ತೆ? ಗ್ರಾಮ ಪಂಚಾಯಿತಿಗಳ ರಚನೆಯ ಬಗ್ಗೆ ಇದು ತಿಳಿಸ್ಕೊಡುತ್ತೆ. ಇದನ್ನು ಗಾಂಧಿ ತತ್ವ ಅಂತ ಹೇಳಿ ಕರೀತಾರೆ. ಗಾಂಧಿ ಕಂಡ ಕಲ್ಪನೆ ಅದು. ಗಾಂಧಿ ಗೋಹತ್ಯೆ ನಿಷೇಧ ಮಾಡಬೇಕು, ಮದ್ಯಪಾನವನ್ನು ನಿಷೇಧ ಮಾಡಬೇಕು, ಸ್ವಯಂ ಆಡಳಿತಕ್ಕೆ ಅವಕಾಶ ಇರಬೇಕು, ಅಂದರೆ ನಮ್ಮ ಏನು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು, ಈ ಥರದ ಕಲ್ಪನೆಗಳನ್ನು ಗಾಂಧಿ ಇಟ್ಕೊಂಡಿದ್ದರಿಂದ ಇದನ್ನು ಗಾಂಧಿ ತತ್ವಗಳು ಅಂತ ಹೇಳಿ ಕರೀತಾರೆ. ಪ್ರತಿ ಗ್ರಾಮದಲ್ಲಿ ಒಂದು ಪಂಚಾಯಿತಿ ಇರಬೇಕು, ತಮ್ಮದೇ ಆದಂಥ ಆಡಳಿತವನ್ನು, ತಮ್ಮ ಸಮಸ್ಯೆಗಳನ್ನು ಜನರು
ಈ ಪಂಚಾಯಿತಿಗಳ ಮೂಲಕ ಪರಿಹರಿಸ್ಕೋಬೇಕು ಅಂತಕ್ಕಂಥ ಒಂದು ಕನಸನ್ನು ಗಾಂಧೀಜಿ ಕಂಡಿದ್ರು ಅಂತ. ಇದನ್ನು 1992ರಲ್ಲಿ 73ನೇ ಸಂವಿಧಾನದ ತಿದ್ದುಪಡಿ ಮಾಡೋದ್ರ ಮೂಲಕ ಭಾರತ ಸಂವಿಧಾನದ 243ನೇ ವಿಧಿನಲ್ಲಿ ಈ ಒಂದು ಗಾಂಧಿ ಕಂಡ ಕನಸನ್ನು ನನಸು ಮಾಡ್ತಕ್ಕಂಥ ಒಂದು ಪ್ರಯತ್ನ PV ನರಸಿಂಹರಾವ್ರವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನಡೀತು. ಇನ್ನು ಬಹಳ ಮುಖ್ಯವಾದಂಥ ಮತ್ತೊಂದು ಆರ್ಟಿಕಲ್ ಯಾವುದಪ್ಪ ಅಂದರೆ ಸಂವಿಧಾನದ 45ನೇ ವಿಧಿ. ಈ 45ನೇ ವಿಧಿ ಏನು ತಿಳಿಸ್ಕೊಡುತ್ತೆ? ನಾನು ಆಗಲೇ ಹೇಳ್ತಾ ಇದ್ದೆ 21A ವಿಧಿ ಬಗ್ಗೆ ಮಾತನಾಡಬೇಕಾದ್ರೆ ಈ 45ನೇ ವಿಧಿ ಬಗ್ಗೆ ನಿಮಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದೆ. 6 ವರ್ಷದ ಒಳಗಿನ ಮಕ್ಕಳ ಪೋಷಣೆ ಮತ್ತು ಶಿಕ್ಷಣ ಅದರ ಬಗ್ಗೆ ಹೇಳುತ್ತೆ. ಇದು 2002ರಲ್ಲಿ 86ನೇ ತಿದ್ದುಪಡಿ ಮಾಡೋದ್ರ ಮೂಲಕ 45ನೇ ವಿಧಿಯಲ್ಲಿ ಬದಲಾವಣೆ ಮಾಡಿದ್ರು. ನೋಡಿ, ನಾವು ಯಾವಾಗಲೂ ಒಂದು ತಿದ್ದುಪಡಿ ಅಂದರೆ ಒಂದು ಇಲ್ಲದೇ ಇರೋದನ್ನು ಸಂವಿಧಾನಕ್ಕೆ ಹೊಸದಾಗಿ ಸೇರ್ಪಡೆ ಮಾಡೋದಿರುತ್ತೆ, ಇನ್ಸರ್ಟ್ ಮಾಡೋದು ಅಥವಾ ಆ್ಯಡ್ ಮಾಡೋದು. ಎರಡನೇದು, ಇರೋದು ಯಾವುದೋ ಬೇಕಾಗಿರಲ್ಲ ಪ್ರಸ್ತುತಕ್ಕೆ ಅದನ್ನು ತೆಗಿತಕ್ಕಂಥ ಅವಕಾಶ ಅಂದರೆ ಡಿಲೀಷನ್ ಮಾಡ್ತಕ್ಕಂಥದ್ದು. ಮೂರನೇದು ಏನಪ್ಪ ಅಂದರೆ ತಿದ್ದುಪಡಿನಲ್ಲಿ ಬಹಳ ಮುಖ್ಯವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು, ಚೇಂಜ್ ಮಾಡ್ತಕ್ಕಂಥ. ಈ 45ನೇ ವಿಧಿನಲ್ಲಿ 86ನೇ ತಿದ್ದುಪಡಿ ಮೂಲಕ ಬದಲಾವಣೆ ಮಾಡಿದ್ರು. ಏನು ಮಾಡಿದ್ರು? ಅಲ್ಲಿವರೆಗೆ 6ರಿಂದ 14 ಅಂತ ಇದ್ದಿದ್ದನ್ನು 0ಯಿಂದ 6 ವರ್ಷದ ಮಕ್ಕಳಿಗೆ ಲಾಲನೆ, ಪಾಲನೆ, ಪೋಷಣೆ ಮತ್ತು ಶಿಕ್ಷಣ ಅಂತಕ್ಕಂಥ ಅಂಶವನ್ನು ಅಲ್ಲಿ ಸೇರಿಸಿರೋದನ್ನು ನಾವು ಕಾಣ್ಬೋದು. ಬಹಳ ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಎಲ್ಲ ಆರ್ಟಿಕಲ್ಸು ಬಹಳ ಮುಖ್ಯ. ಅದರಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ. 50ನೇ ವಿಧಿ ಸಪ್ರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಹೇಳುತ್ತೆ. ಅಂದರೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸ್ತಕ್ಕಂಥದ್ದು. ಯಾಕೆಂದರೆ ನ್ಯಾಯಾಂಗ ನಮ್ಮಲ್ಲಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಸ್ತಿತ್ವಕ್ಕೆ ಸರಿಯಾದ ರೀತಿಯಲ್ಲಿ ಬರಬೇಕು ಅಂದರೆ ಸರ್ಕಾರದ 3 ಮುಖ್ಯ ಅಂಗಗಳಾದಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ತನ್ನದೇ ಆದಂಥ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಇರಬೇಕು. ಒಂದು ಅಂಗ ಮತ್ತೊಂದು ಅಂಗದ ಕಾರ್ಯಗಳಲ್ಲಿ ಮಧ್ಯಪ್ರವೇಶ ಮಾಡಿಬಿಟ್ರೆ ಸರಿಯಾದ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸಂವಿಧಾನದ 50ನೇ ವಿಧಿನಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಲಾಗಿದೆ. ನೆಕ್ಸ್ಟ್ ಮುಂದುವರಿದಂತೆ ಮುಂದಿನ ಒಂದು ಪ್ರಮುಖವಾದ ವಿಧಿ 51A ಇಂದ J ವರೆಗೆ ಇರತಕ್ಕಂಥದ್ದು. ಏನು ಹೇಳುತ್ತೆ 51A ಇಂದ J ವರೆಗೆ? ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳು. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಯಾವೆಲ್ಲ ಕರ್ತವ್ಯಗಳಿದ್ದಾವೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಈ ವಿಧಿ ನಮಗೆ ಮಾಡುತ್ತೆ. ಏನಪ್ಪ ಅಂದರೆ 1976ರವರೆಗೆ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಹಕ್ಕುಗಳಿದ್ವೇ ವಿನಃ ಕರ್ತವ್ಯಗಳಿರಲಿಲ್ಲ. ಯಾವಾಗ ಸ್ವಾತಂತ್ರ್ಯ ಬಂದು 3 ದಶಕಗಳ ನಂತರ ಭಾರತೀಯ ಪ್ರಜೆಗಳಲ್ಲಿ ಎಲ್ಲೋ ತಮ್ಮ ಕರ್ತವ್ಯಗಳ ಬಗ್ಗೆ ಜನರಿಗೆ ಅರಿವಿಲ್ಲ ಅಂತಕ್ಕಂಥ ಅರಿವು ಬಂದಾಗ 1976ರಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಅಂತಕ್ಕಂಥವರು ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಾರೆ. ಆ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಅಧ್ಯಯನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸ್ವರಣ್ ಸಿಂಗ್ ಅವರು ಅನೇಕ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಕೊನೆಗೆ USSR ಏನು ರಷ್ಯಾ ದೇಶದ ಒಂದು ಸಂವಿಧಾನದಿಂದ 10 ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದ 4A ಭಾಗದಲ್ಲಿ 51A ಇಂದ J ವರೆಗೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಬೇಕು ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಅದರಂತೆ ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಈ ವಿಧಿಗಳನ್ನು ಸೇರಿಸಲಾಗುತ್ತೆ ಮೂಲಭೂತ ಕರ್ತವ್ಯಗಳು ಅನ್ನೋ ಹೆಸರಿನಲ್ಲಿ. ನಂತರ ಇದೇ ಒಂದು ಪಟ್ಟಿಗೆ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ 51Kನಲ್ಲಿ ಆಗಲೇ ಹೇಳಿದ್ದೀನಿ ನಾನು ಇದನ್ನು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಪೋಷಕರ ಜವಾಬ್ದಾರಿ ಅಥವಾ ಕರ್ತವ್ಯ ಅಂತಕ್ಕಂಥದ್ದನ್ನು ಸೇರಿಸಲಾಗಿದೆ. ಇದು ನಿಮಗೆ ಚೆನ್ನಾಗಿ ಗೊತ್ತು. ಮುಂದಿನ ಒಂದು ಆರ್ಟಿಕಲ್ ಯಾವುದಪ್ಪ ಅಂದರೆ ಭಾರತದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಆರ್ಟಿಕಲ್ ನಂಬರ್ 52 ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ನಮಗೆ ಭಾರತ ಸಂವಿಧಾನದ 52ನೇ ವಿಧಿಯಿಂದ 62ನೇ ವಿಧಿಯವರೆಗೆ ಭಾರತದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ನಿಮಗೆ ಗೊತ್ತಿರಲಿ 10-11 ವಿಧಿಗಳಲ್ಲಿ 53ನೇ ವಿಧಿ ಒಕ್ಕೂಟದ ಕಾರ್ಯಾಂಗ ಅಧಿಕಾರಿಗಳು ಏನು ಕಾರ್ಯಾಂಗದ ಅಧಿಕಾರಗಳಿರ್ತವೆ ಇವು ರಾಷ್ಟ್ರಪತಿಗಳಲ್ಲಿ ಕೇಂದ್ರೀಕೃತ ಆಗಿರುತ್ತವೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇನ್ನು 54-55ನೇ ವಿಧಿ ರಾಷ್ಟ್ರಪತಿಯವರ ಚುನಾವಣಾ ವಿಧಾನದ ಬಗ್ಗೆ, ಯಾವ ವಿಧಾನವನ್ನು ಅನುಸರಿಸಿ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ 54-55ನೇ ವಿಧಿಗಳು ನಮಗೆ ತಿಳಿಸ್ಕೊಡ್ತವೆ. ಹಾಗೆಯೇ 56ನೇ ವಿಧಿ ಭಾರತದ ರಾಷ್ಟ್ರಾಧ್ಯಕ್ಷರ ಅವಧಿಯ ಬಗ್ಗೆ
ಟೆನ್ಯೂರ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ, ಟರ್ಮ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟು 57ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಪುನರಾಯ್ಕೆಗೆ ಅರ್ಹತೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಮತ್ತು 58ನೇ ವಿಧಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅಭ್ಯರ್ಥಿಗೆ ಇರಬೇಕಾದಂಥ ಅರ್ಹತೆಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. 59ನೇ ವಿಧಿ ರಾಷ್ಟ್ರಪತಿಯವರ ಕಚೇರಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. 60ನೇ ವಿಧಿ ಅವರ ಒಂದು ಏನು ಪ್ರತಿಜ್ಞಾ ವಿಧಿಯ ಬಗ್ಗೆ ಅಥವಾ ಪ್ರಮಾಣ ವಚನದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ಈಗ ಏನು ವಿಧಿಗಳ ಬಗ್ಗೆ ಹೇಳ್ಕೊಂಡು ಬಂದೆ, ಅಷ್ಟೇ ಮಹತ್ವವಾದಂಥ ಒಂದು ವಿಧಿ ಅಂದರೆ ಸಂವಿಧಾನದ 61ನೇ ವಿಧಿ. 61ನೇ ವಿಧಿ ಏನು ಹೇಳುತ್ತೆ? ಮಹಾಭಿಯೋಗದ ಬಗ್ಗೆ ಹೇಳುತ್ತೆ. ಅಂದರೆ ರಾಷ್ಟ್ರಪತಿಯವರನ್ನು ಪದಚ್ಯುತಿಗೊಳಿಸುವ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಈ ಮಹಾಭಿಯೋಗ ಅಂತಕ್ಕಂಥದ್ದನ್ನು ಅಮೇರಿಕದ ರಾಷ್ಟ್ರಾಧ್ಯಕ್ಷರನ್ನು ಅವರ ಸ್ಥಾನದಿಂದ ಪದಚ್ಯುತಿಗೊಳಿಸುವಾಗ ಅನುಸರಿಸುವ ವಿಧಾನವನ್ನು ಭಾರತದ ರಾಷ್ಟ್ರಾಧ್ಯಕ್ಷರನ್ನು ಕೂಡ ಪದಚ್ಯುತಗೊಳಿಸುವಾಗ ಅನುಸರಿಸುವ ವಿಧಾನಕ್ಕೆ ಮಹಾಭಿಯೋಗ ಅಂತಕ್ಕಂಥದ್ದನ್ನು ನಾವು ಅಲ್ಲಿಂದ ತೆಗೆದುಕೊಂಡಿರೋದನ್ನು ಕಾಣ್ಬೋದು. ಇನ್ನು 62ನೇ ವಿಧಿ ಮುಂದಿನ ಚುನಾವಣೆ ನಡೆದು ರಾಷ್ಟ್ರಪತಿ ಬರುವವರೆಗೆ ಹಾಲಿ ಇರ್ತಕ್ಕಂಥ ರಾಷ್ಟ್ರಪತಿಯವರ ಅಧಿಕಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಿಯಾಗಿದೆ. ಹೀಗೆ ನಮಗೆ 52ನೇ ವಿಧಿಯಿಂದ 62ನೇ ವಿಧಿಯವರೆಗೆ ರಾಷ್ಟ್ರಪತಿಯವರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನ ಅಂತದ್ದು ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಬಹಳ ಮುಖ್ಯವಾಗಿ ಮತ್ತೊಂದು ವಿಧಿ ಯಾವುದಪ್ಪ ಅಂತಂದರೆ ಆರ್ಟಿಕಲ್ ನಂಬರ್ 74, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಮಂತ್ರಿಮಂಡಲ. ರಾಷ್ಟ್ರಪತಿಯವರಿಗೆ ಸಹಾಯ ಮಾಡೋದಕ್ಕೆ ಒಂದು ವಿಧಿನಲ್ಲಿ ಮಾಹಿತಿಯನ್ನು ನಾವು ತಿಳ್ಕೊಬಹುದಾಗಿದೆ. ಅದರಲ್ಲಿ ಮುಂದುವರಿದಂತೆ ಇನ್ನೊಂದು ವಿಧಿ ಯಾವುದಪ್ಪ ಅಂತಂದರೆ 76ನೇ ವಿಧಿ ಅತ್ಯಂತ ಮಹತ್ವವಾದ ಒಂದು ವಿಧಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಗಳಾಗಿರ್ತಕ್ಕಂಥ ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಇವರು ಈ ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಯವರಿಗೆ ಸಹಾಯ ಮಾಡಲು ಇರುವಂಥ ಒಂದು ಹುದ್ದೆಯಾಗಿದೆ. ಇದು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ ಈ ಅಟಾರ್ನಿ ಜನರಲ್ ಅವರು. ಇವರು ಸಂಸತ್ತಿನ ಅಧಿವೇಶನದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಹೊಂದಿರ್ತಾರೆ. ಅಲ್ಲಿ ಚರ್ಚೆನಲ್ಲೂ ಕೂಡ ಭಾಗವಹಿಸ್ತಾರೆ, ಆದರೆ ಮತದಾನ ಮಾಡುವ ಹಕ್ಕನ್ನು ಇವರು ಹೊಂದಿರಲ್ಲ. ಹೇಗೆ ಪಾರ್ಲಿಮೆಂಟ್ನಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಅಟಾರ್ನಿ ಜನರಲ್ ಅವರು ಇರ್ತಾರೋ ಹಾಗೆ ರಾಜ್ಯ ಮಟ್ಟದಲ್ಲಿ 165ನೇ ವಿಧಿಯ ಪ್ರಕಾರ ಅಡ್ವೊಕೇಟ್ ಜನರಲ್ ಇವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ. ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು 165ನೇ ವಿಧಿಯಲ್ಲಿ ಸಿಗುತ್ತೆ. ಇನ್ನು ಮುಂದುವರಿದಂತೆ ಮತ್ತೊಂದು ಮಹತ್ವವಾದಂಥ ವಿಧಿ ಯಾವುದಪ್ಪ ಅಂದರೆ ಸಂವಿಧಾನದ 79ನೇ ವಿಧಿ. ಇದು ಸಂಸತ್ತಿನ ರಚನೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಪಾರ್ಲಿಮೆಂಟ್ ಬಗ್ಗೆ, ದೇಶದ ಕೇಂದ್ರ ಶಾಸಕಾಂಗದ ಬಗ್ಗೆ ನಮಗೆ ಮಾಹಿತಿಯನ್ನು ಮತ್ತು ಕಾರ್ಯಾಂಗದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಯಾವುದಿದು 79ನೇ ವಿಧಿಯ ಸಂಸತ್ತಿನ ರಚನೆಯಲ್ಲಿ ನಂತರ ಮುಂದುವರಿದಂತೆ ನಮಗೆ ಗೊತ್ತಿದೆ, ನಮ್ಮ ದೇಶದ ಒಂದು ಶಾಸಕಾಂಗ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಬೈಕ್ಯಾಮರಲ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಹೇಳಿ ಕರಿತೀವಿ. ಆರ್ಟಿಕಲ್ 80 ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಹಿರಿಯರನ್ನು ಹೊಂದಿರತಕ್ಕಂಥ ಒಂದು ಸದನವಾಗಿದೆ. ಗರಿಷ್ಠ 250 ಜನ ಸದಸ್ಯರಿರ್ತಾರೆ. ಪ್ರಸ್ತುತ 245 ಜನ ಸದಸ್ಯರಿದ್ದಾರೆ. ಈಗ ಮೊನ್ನೆ ಇನ್ನೂ ರಾಜ್ಯಸಭೆಗೆ ಚುನಾವಣೆಗಳನ್ನು ನಡೆದಿರೋದನ್ನು ನಾವು ಕಾಣ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಿಂದನೂ 4 ಜನ ಆಯ್ಕೆ ಮಾಡಿ ನಮ್ಮ MLA ಅವರು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಆರ್ಟಿಕಲ್ 81ನೇ ವಿಧಿ ಭಾರತದ ಜನಪ್ರತಿನಿಧಿಗಳನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಸದನವಾದಂಥ ಲೋಕಸಭೆಯ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಈ ಲೋಕಸಭೆಯನ್ನು ಜನಪ್ರತಿನಿಧಿಗಳ ಸಭೆ ಅಥವಾ ಸಂಸತ್ತಿನ ಕೆಳಸದನ ಅಂತ ಹೇಳಿ ಅಥವಾ ಕೆಳಮನೆ ಅಂತ ಹೇಳಿ ಅದನ್ನು ಕರೀತಾರೆ. ಇದರ ಅವಧಿ 5 ವರ್ಷ ಆದರೆ ರಾಜ್ಯಸಭೆಯ ಅವಧಿ 6 ವರ್ಷಗಳಾಗಿರುತ್ತೆ. ಇದೆಲ್ಲ ನಿಮಗೆ ಮಾಹಿತಿ ಗೊತ್ತಿರಬೇಕಾಗತ್ತೆ. ಇನ್ನು ಮುಂದುವರಿದಂತೆ ಭಾರತ ಸಂವಿಧಾನದ ಮತ್ತೊಂದು ವಿಧಿಯ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಬಯಸ್ತೇನೆ. ಅದು ಯಾವುದಪ್ಪ ಅಂದರೆ ಆರ್ಟಿಕಲ್ 112 112ನೇ ವಿಧಿ. ಬಹಳ ಮುಖ್ಯವಾಗಿ ಇದು ವಾರ್ಷಿಕ ಹಣಕಾಸು ವರದಿ ಅಂತ ಹೇಳಿ ಕರಿತೀವಿ ಅಥವಾ ಬಜೆಟ್ ಅಂತ ಹೇಳಿ ಕರೀತಾರೆ. ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರೀತಾರೆ. ಇದು ಇಡೀ ದೇಶದ ಒಂದು ವರ್ಷದ ಒಟ್ಟು ಆದಾಯ ಮತ್ತು ಖರ್ಚುಗಳ ಲೆಕ್ಕಪತ್ರವನ್ನು ನಮಗೆ ಕೊಡ್ತಕ್ಕಂಥದ್ದು. ಅದ್ರ ಬಗ್ಗೆ 112ನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ. ಬಜೆಟ್ ಅಂದ ತಕ್ಷಣ ನಿಮಗೆ 112ನೇ ವಿಧಿ ನೆನಪಿಗೆ ಬರಬೇಕು. ಇನ್ನು ಮತ್ತೊಂದು ಮುಖ್ಯವಾದಂಥ ವಿಧಿ ಭಾರತ ಸಂವಿಧಾನದಲ್ಲಿರ್ತಕ್ಕಂಥದ್ದು, ಅದು ಮೊನ್ನೆ ಏಪ್ರಿಲ್ ಅಥವಾ ಮಾರ್ಚ್ 8ನೇ ತಾರೀಕು ನಡೆದಂಥ PSI ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಆರ್ಟಿಕಲ್ 123 123 ಎಷ್ಟು ಚೆನ್ನಾಗಿದೆ ನೋಡಿ. 123ನ ಒಂದು ಆರ್ಟಿಕಲ್ ಏನಿದೆ ಇದು ಸುಗ್ರೀವಾಜ್ಞೆ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಆರ್ಡಿನೆನ್ಸ್ ಅಂತ ಕರಿತೀವಿ.
ಇದು ರಾಷ್ಟ್ರಪತಿಗಳ ಒಂದು ಶಾಸನೀಯ ಅಧಿಕಾರ. ಏನು ಸುಗ್ರೀವಾಜ್ಞೆ ಅಂದರೆ, ಆರ್ಡಿನೆನ್ಸ್ ಅಂದರೆ ಏನು ಸರ್ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆರ್ಡಿನೆನ್ಸ್ ಅಂದರೆ ಇನ್ನೇನು ಅಲ್ಲ, ಸಂಸತ್ತು ಅಥವಾ ಶಾಸನ ಸಭೆ ಒಂದು ಅಧಿವೇಶನದಲ್ಲಿ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ ತುರ್ತಾಗಿ ಒಂದು ಕಾನೂನಿನ ಅಗತ್ಯ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಹೊರಡಿಸುವ ಆದೇಶ ಆಗಿರುತ್ತೆ. ಇದನ್ನು ಸುಗ್ರೀವಾಜ್ಞೆ ಅಂತ ಹೇಳಿ ಕರೀತಾರೆ. ರಾಜ್ಯದಲ್ಲಿ ರಾಜ್ಯಪಾಲರು ಇದನ್ನು 213ನೇ ವಿಧಿಯ ಪ್ರಕಾರ ಆದೇಶವನ್ನು ಹೊರಡಿಸ್ತಾರೆ. ಈ ಒಂದು ಸುಗ್ರೀವಾಜ್ಞೆಗೆ ಅಥವಾ ಆರ್ಡಿನೆನ್ಸ್ಗೆ ಸಂಸತ್ತು ರಚಿಸುವ ಕಾನೂನಿನಷ್ಟೇ ಮಹತ್ವ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಮುಂದುವರಿದಂತೆ ಮತ್ತೊಂದು ವಿಧಿ ಬಹಳ ಮುಖ್ಯವಾದಂಥದ್ದು. ನಮ್ಮ ಸರ್ಕಾರದ 3 ಮುಖ್ಯ ಅಂಗಗಳಲ್ಲಿ ಒಂದು ಅಂಗ ನ್ಯಾಯಾಂಗ. ನ್ಯಾಯಾಂಗದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಆರ್ಟಿಕಲ್ 124 ಅಥವಾ 124ನೇ ವಿಧಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ನಮ್ಮಲ್ಲಿ ಇಡೀ ದೇಶಕ್ಕೆಲ್ಲ ಅತ್ಯುನ್ನತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಬಗ್ಗೆ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ. ಈ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ನಮಗೆ 124ನೇ ವಿಧಿ ತಿಳಿಸ್ಕೊಡುತ್ತೆ. ನಿಮಗೆ ಈ ಸರ್ವೋಚ್ಚ ನ್ಯಾಯಾಲಯದ ಮೂಲವನ್ನು ಹುಡುಕೋದಾದರೆ 1935ರ ಭಾರತ ಸರ್ಕಾರ ಕಾಯ್ದೆನಲ್ಲೇ ಇದರ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ಕಾಣ್ತೀವಿ. ಅಲ್ಲಿಂದನೇ ಇದು ಅಸ್ತಿತ್ವಕ್ಕೆ ಬಂದಿರುತ್ತೆ. ಆದರೆ ನಮಗೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ 124ನೇ ವಿಧಿನಲ್ಲಿ ಅದರ ಬಗ್ಗೆ ವಿವರಣೆ ನೀಡಿರೋದನ್ನು ನಾವು ತಿಳ್ಕೋಬಹುದು. ಸ್ನೇಹಿತರೆ, ಮುಂದುವರಿದಂತೆ ಬಹಳ ಮುಖ್ಯವಾದಂಥ ಮತ್ತೊಂದು ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ವಿಧಿ ಯಾವುದಪ್ಪ ಅಂತಂದರೆ 148ನೇ ವಿಧಿ. 148ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ? CAG ಬಗ್ಗೆ. ಏನು CAG ಅಂದರೆ? ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಭಾರತದ ಮಹಾನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು. ಇವರು ಇಡೀ ದೇಶದಲ್ಲಿ ಏನು ನಮ್ಮ ಅಕೌಂಟ್ಸ್ಗಳಿದ್ದಾವೆ ಅಥವಾ ಖಾತೆಗಳಿದ್ದಾವೆ, ಏನು ಸಾದಿಲ್ವಾರು ಖಾತೆ ಇರ್ಬೋದು, ಸಂಚಿತ ನಿಧಿ ಇರ್ಬೋದು, ಈ ಎಲ್ಲ ಖಾತೆಗಳಿಂದ ಆಗ್ತಕ್ಕಂಥ ಹಣದ ವೆಚ್ಚವನ್ನು, ಖರ್ಚುಗಳನ್ನು, ಲೆಕ್ಕಪತ್ರಗಳನ್ನು ಇಡ್ತಕ್ಕಂಥದ್ದು, ಅವುಗಳನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು ಇವರು ಇದರ ಕೆಲಸ ಆಗಿರುತ್ತೆ. ಇವರು ನಿಮಗೆ ನೆನಪಿರಲಿ, ಈ CAG ಹುದ್ದೆ ಇತ್ತೀಚೆಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಯಾಕೆ ಅಂತಂದರೆ ದೇಶದ ಬಹುದೊಡ್ಡ ಹಗರಣಗಳನ್ನು ಬಯಲಿಗೆಳೆದಂಥ ಕೆಲಸವನ್ನು ಈ CAG ಅವರು ಮಾಡ್ತಾ ಬಂದರು. ಉದಾಹರಣೆಗೆ CWG ಇರ್ಬೋದು. CWG ಅಂದರೆ ಕಾಮನ್ವೆಲ್ತ್ ಗೇಮ್ಸ್ 2010 ಡೆಲ್ಲಿನಲ್ಲಿ ನಡೆದಂಥ ಒಂದು ಕಾಮನ್ವೆಲ್ತ್ ಗೇಮ್ಸು, ಅದರ ಒಂದು ಹಗರಣವನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ಈ CAG ಅವರು ಮಾಡಿದ್ರು. ಹಾಗೆಯೇ 2G ಸ್ಪೆಕ್ಟ್ರಮ್ ಹಗರಣ ನಮಗೆಲ್ರಿಗೂ ಬಹುದೊಡ್ಡ ಹಗರಣ ಇದು ದೇಶದಲ್ಲಿ. ಅದರ ಒಂದು ವಿಚಾರವನ್ನು ಬಯಲಿಗೆಳೆದಂಥ ಕೆಲಸವನ್ನು ಈ CAG ಅವರು ಮಾಡಿದ್ರು. ಹಾಗೆಯೇ ಕಲ್ಲಿದ್ದಲು ಹಗರಣ ಇರ್ಬೋದು, ಇನ್ನೂ ಅನೇಕ ಹಗರಣಗಳನ್ನು ಅವರು ಲೆಕ್ಕಪತ್ರಗಳನ್ನು ಪರಿಶೋಧಿಸುವಂಥ ಸಂದರ್ಭದಲ್ಲಿ ಬಯಲಿಗೆಳೆದಿರೋದನ್ನು ನಾವು ಕಾಣ್ಬೋದು. ಹಾಗೆಯೇ ಇವರು ಇಡೀ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸೋದ್ರ ಮೂಲಕ ಸಂಸತ್ನಲ್ಲಿ ಆ ವರದಿ ಬಗ್ಗೆ ಚರ್ಚೆಯಾಗಿ ಕೊನೆಗೆ ಜನರಿಗೆ ಅದರ ಮಾಹಿತಿ ಸಿಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತಿದ್ದೀವಿ. ಮುಂದುವರಿದಂತೆ ಭಾರತ ಸಂವಿಧಾನದ ಮತ್ತೊಂದು ಮುಖ್ಯವಾದಂಥ ವಿಧಿ 153 ಅಥವಾ 153 ಅಥವಾ 153ನೇ ವಿಧಿ. ಇದು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರುಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಗವರ್ನರ್ಸ್ ಆಫ್ ದಿ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ರಾಜ್ಯಗಳಲ್ಲಿ ಕಾರ್ಯಾಂಗದ ಮುಖ್ಯಸ್ಥರಾಗಿ ಇವರು ಹೇಗೆ ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸ್ತಾ ಇರ್ತಾರೋ ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾಗಿ ಇವರು ಕಾರ್ಯನಿರ್ವಹಿಸೋದನ್ನು ಕಾಣ್ತೀವಿ. ಇವರ ಅಧಿಕಾರಾವಧಿ, ರಾಜ್ಯಪಾಲರ ಬಗ್ಗೆನೇ ಸಾಕಷ್ಟು ವಿಚಾರಗಳನ್ನು ಮುಂದಿನ ತರಗತಿಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಆದರೆ ಇಲ್ಲಿ ನಾವು ವಿಧಿಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇವರು ರಾಷ್ಟ್ರಾಧ್ಯಕ್ಷರ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಎಷ್ಟೋ ಬಾರಿ ಈ ಒಂದು ಟಾಪಿಕ್ ಮೇಲೇ, ಈ ಒಂದು ಪಾಯಿಂಟ್ ಮೇಲೇ ಪ್ರಶ್ನೆ ಆಗಿರೋದನ್ನು ನಾವು ಕಾಣ್ಬೋದು. ರಾಜ್ಯಪಾಲರ ಅಧಿಕಾರಾವಧಿ ಅಂತ ಹೇಳ್ಬಿಟ್ಟು ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. 5 ವರ್ಷಗಳು, 6 ವರ್ಷಗಳು, ರಾಷ್ಟ್ರಾಧ್ಯಕ್ಷರ ಇಚ್ಛೆ ಇರುವವರೆಗೆ, ಈ ರೀತಿ ನಿಮಗೆ ಆಪ್ಷನನ್ನು ಕೊಟ್ಟಿರೋದನ್ನು ಕಾಣ್ಬೋದು. ಆಗ ನೀವು ಯಾವುದನ್ನು ಹಾಕಬೇಕಾಗಿರುತ್ತೆ ಅಂದರೆ ರಾಷ್ಟ್ರಾಧ್ಯಕ್ಷರ ಇಚ್ಛೆ ಇರುವವರೆಗೆ ಅವರು ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಮುಂದುವರಿಯೋದನ್ನು ಕಾಣಬಹುದು. ಇನ್ನು ಆರ್ಟಿಕಲ್ 214ರಿಂದ 231ರವರೆಗೆ ರಾಜ್ಯದಲ್ಲಿ ಹೈಕೋರ್ಟ್ಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಹೇಗೆ ನಾವು ರಾಷ್ಟ್ರಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುತ್ತೋ ಹಾಗೆಯೇ ರಾಜ್ಯಗಳಲ್ಲಿ ಹೈಕೋರ್ಟ್ಗಳು, ಅಂದರೆ ಪ್ರತಿ ರಾಜ್ಯಕ್ಕೂ ಹೈಕೋರ್ಟ್ಗಳು ಒಂದೊಂದು ರಾಜ್ಯಕ್ಕೆ ಒಂದೊಂದು ಇರ್ಬೋದು, ಅಥವಾ 2-3 ರಾಜ್ಯಗಳಿಗೆ ಸೇರಿಸಿ ಒಂದು ಹೈಕೋರ್ಟನ್ನು ಮಾಡಿರ್ಬೋದು, ಅಥವಾ 2 ರಾಜ್ಯಗಳು ಅಥವಾ ಒಂದಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಸೇರಿಸಿ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಿರೋದನ್ನು ಕಾಣ್ಬೋದು. ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ಇದು ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಡೀ ದೇಶದಲ್ಲಿ ಈಗ ಸುಮಾರು 25 ಹೈಕೋರ್ಟ್ಗಳಿದ್ದಾವೆ.
ಒಟ್ಟು ಈಗ ದೇಶದಲ್ಲಿರ್ತಕ್ಕಂಥ ಹೈಕೋರ್ಟ್ಗಳ ಸಂಖ್ಯೆ 25. ಇನ್ನೊಂದು ಮುಖ್ಯವಾದಂಥ ಒಂದು ವಿಧಿ ಭಾರತ ಸಂವಿಧಾನದಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 243 243ನೇ ವಿಧಿ. ಇದು ಗಾಂಧಿ ಕಂಡ ಕನಸಿನ ಒಂದು ಭಾಗವಾಗಿ ಭಾರತ ಸಂವಿಧಾನದಲ್ಲಿ ಸೇರಿಕೊಂಡಿದೆ. ಏನದು? ಸ್ಥಳೀಯ ಸರ್ಕಾರಗಳು, ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಈ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರು ತಮ್ಮ ಆಳ್ವಿಕೆಯನ್ನು ತಾವೇ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಸ್ಥಳೀಯ ಸರ್ಕಾರಗಳು ಸ್ಥಾಪನೆ ಆಗಬೇಕು. ಗ್ರಾಮೀಣ ಭಾಗದ ವಿಚಾರಗಳು ರಾಷ್ಟ್ರಮಟ್ಟದಲ್ಲಿ ಎಲ್ಲೋ ದೆಹಲಿಯಲ್ಲಿ ಕೂತ್ಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಬೆಂಗಳೂರಿನಲ್ಲಿ ಕೂತ್ಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಗ್ರಾಮೀಣ ಭಾಗದ ಸಮಸ್ಯೆಗಳು ಅರ್ಥ ಆಗಬೇಕು ಅಂದರೆ ಆ ಒಂದು ಹಳ್ಳಿ ಅಥವಾ ಹಳ್ಳಿಗಳ ಗುಂಪಿನಲ್ಲಿ ಒಂದು ಪಂಚಾಯಿತಿ ಇದ್ದರೆ ಅವರೇ ಅವರ ಬೇಕಾದಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು 1957ರಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಬಲವಂತರಾಯ್ ಮೆಹ್ತಾ ಸಮಿತಿ, 1977ರಲ್ಲಿ ಅಶೋಕ್ ಮೆಹ್ತಾ ಸಮಿತಿ, ಹೀಗೆ ಅನೇಕ ಸಮಿತಿಗಳು ಬಂದು ಸ್ಥಳೀಯ ಸರ್ಕಾರಗಳ ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನ ನಡೆದು ಕೊನೆಗೆ 1992ರಲ್ಲಿ ಪಿ ವಿ ನರಸಿಂಹರಾವ್ ಈ ದೇಶದ ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ ಭಾರತ ಸಂವಿಧಾನಕ್ಕೆ ಒಂದು ತಿದ್ದುಪಡಿಗಳನ್ನು ಮಾಡ್ತಾರೆ. 73 ಮತ್ತು 74ನೇ ತಿದ್ದುಪಡಿ ಅಂತ ಹೇಳಿ ಕರೀತಾರೆ ಅದನ್ನು. 73ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಅಥವಾ ಪಂಚಾಯಿತಿಗಳು ಅನ್ನೋ ಹೆಡ್ಡಿಂಗ್ಸಲ್ಲಿ ಸಂವಿಧಾನದ 9ನೇ ಭಾಗದಲ್ಲಿ 11ನೇ ಅನುಸೂಚಿಯಲ್ಲಿ 243ನೇ ವಿಧಿಯಿಂದ 243 ವಿಧಿಯವರೆಗೆ ಸುಮಾರು 29 ಅಂಶಗಳನ್ನು 16 ವಿಷಯಗಳನ್ನು ಅಲ್ಲಿ ಸೇರ್ಪಡೆ ಮಾಡ್ತಾರೆ. ಈ ಒಂದು 73ನೇ ವಿಧಿ ಏಪ್ರಿಲ್ 24, 1993ರಲ್ಲಿ ರಾಷ್ಟ್ರಪತಿಯವರ ಸಹಿಯೊಂದಿಗೆ ಅದು ಜಾರಿಗೆ ಬರುತ್ತೆ. ಹಾಗಾಗಿ ಪ್ರತಿ ವರ್ಷ ನಾವು ಏಪ್ರಿಲ್ 24ನೇ ತಾರೀಕನ್ನು ನಾವು ಪಂಚಾಯತ್ ರಾಜ್ ಡೇ ಅಂತಲೇ ಆಚರಿಸ್ತೀವಿ. ಹಾಗಾಗಿ ಅದಕ್ಕೆ ಮುಂದುವರಿದಂತೆ ಮತ್ತೊಂದು ತಿದ್ದುಪಡಿಯನ್ನು ಮಾಡ್ತಾರೆ. ಸಂವಿಧಾನದ 74ನೇ ತಿದ್ದುಪಡಿಯನ್ನು ಸಹ ಅದೇ ವರ್ಷ ಅಂದರೆ 1992ರಲ್ಲೇ ಪ್ರಾರಂಭ ಮಾಡ್ತಾರೆ. ಈ ಒಂದು ಸಂವಿಧಾನದ ತಿದ್ದುಪಡಿ ಜೂನ್ 1ನೇ ತಾರೀಕು 1993ರಲ್ಲಿ ಜಾರಿಗೆ ಬರುತ್ತೆ. ಈ ತಿದ್ದುಪಡಿಯ ಪ್ರಕಾರ ಮುನ್ಸಿಪಾಲಿಟೀಸ್ ಅಂತಕ್ಕಂಥ ಒಂದು ಹೆಡ್ಡಿಂಗಲ್ಲಿ ನಗರ ಸ್ಥಳೀಯ ಸರ್ಕಾರಗಳು ಅಂತಕ್ಕಂಥ ಒಂದು ವಿಚಾರವನ್ನು ಅಲ್ಲಿ ಸೇರಿಸ್ತಾರೆ. ಸಂವಿಧಾನದ 9A ಭಾಗಕ್ಕೆ 12ನೇ ಅನುಸೂಚಿಗೆ 243P ಇಂದ 243ZGವರೆಗೆ ಸುಮಾರು 18 ಅಂಶಗಳನ್ನು ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ವಿಚಾರಗಳನ್ನು ಅದರಲ್ಲಿ ಸೇರಿಸಿರೋದನ್ನು ನಾವು ಕಾಣಬಹುದು. ಹೀಗೆ ಆರ್ಟಿಕಲ್ 243ನಲ್ಲಿ ಗಾಂಧಿಯ ಒಂದು ಕನಸು ನನಸಾಗಿರೋದನ್ನು ನಾವು ಕಾಣಬಹುದು. ಮುಂದುವರಿದಂತೆ ಆರ್ಟಿಕಲ್ 312 312ನೇ ವಿಧಿ ಅಖಿಲ ಭಾರತ ಸೇವೆಗಳು ಅಂತ ಕರೀತಾರೆ. ಆಲ್ ಇಂಡಿಯಾ ಸರ್ವೀಸಸ್. ಸಾಮಾನ್ಯವಾಗಿ ನೀವೆಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ, ನಿಮ್ದೆಲ್ಲರದ್ದು ಕನಸು ಅದೇ ಆಗಿರುತ್ತೆ. UPSCನಲ್ಲಿ ಎಕ್ಸಾಮ್ ತೊಗೊಂಡು ನಾವು IAS ಪಾಸ್ ಮಾಡಬೇಕು, IPS ಪಾಸ್ ಮಾಡಬೇಕು, IFS ಪಾಸ್ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತೀರ. ದೇಶದಲ್ಲಿ 3 ರೀತಿಯ ಸರ್ವೀಸಸ್ ಇರೋದನ್ನು ನಾವು ಕಾಣ್ತೀವಿ. ಒಂದು ಅಖಿಲ ಭಾರತ ಸೇವೆಗಳು, ಕೇಂದ್ರೀಯ ಸೇವೆಗಳು, ರಾಜ್ಯ ಸೇವೆಗಳು ಅಂತ ಹೇಳಿ ಕರಿತೀವಿ. ಈ 3 ರೀತಿಯ ಸೇವೆಗಳಲ್ಲಿ ಎಲ್ಲರೂ ಬಯಸ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ, ಅಖಿಲ ಭಾರತ ಸೇವೆಗಳು ಇರ್ತಕ್ಕಂಥದ್ದು ಈಗ ಪ್ರಸ್ತುತ 3 ರೀತಿಯ ಅಖಿಲ ಭಾರತ ಸೇವೆಗಳನ್ನು ನಾವು ಕಾಣ್ತೀವಿ. ಯಾವ್ಯಾವುದಪ್ಪ ಅದು ಅಂತ ನೋಡಿದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, ಎರಡನೇದು ಬಂದು IPS ಇಂಡಿಯನ್ ಪೊಲೀಸ್ ಸರ್ವಿಸ್, ಮೂರನೇದು ಬಂದು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಭಾಳ ಕನ್ಫ್ಯೂಸ್ ಮಾಡ್ಕೊಳ್ಳೋದನ್ನು ನಾವು ಕಾಣ್ತೀವಿ. IFS ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಅಂದ್ಕೊಬಿಡ್ತಾರೆ, ಅದು ಕೇಂದ್ರೀಯ ಸೇವೆ. ಇನ್ನು ಈ ಅಖಿಲ ಭಾರತ ಸೇವೆಗಳನ್ನು ಹೊಸದಾಗಿ ಇನ್ನೂ ಸೃಷ್ಟಿಸ್ತಕ್ಕಂಥ ಒಂದು ಅಧಿಕಾರ, ವಿಶೇಷವಾದಂಥ ಒಂದು ಅಧಿಕಾರ ರಾಜ್ಯಸಭೆಗಿರೋದನ್ನು ನಾವು ಕಾಣಬಹುದು. ರಾಜ್ಯಸಭೆಯಲ್ಲಿ 3/2 ಬಹುಮತವನ್ನು ಪಡೆಯೋದ್ರ ಮೂಲಕ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಅಧಿಕಾರ ರಾಜ್ಯಸಭೆಗಿದೆ. ಅದರ ಜೊತೆಗೆ ಇರ್ತಕ್ಕಂಥ ಅಖಿಲ ಭಾರತ ಸೇವೆಗಳನ್ನು ರದ್ದುಗೊಳಿಸುವ ಅಧಿಕಾರವೂ ಸಹ ಇದೆ. ಅಂದರೆ ಬರೀ ರಾಜ್ಯಸಭೆ ಒಂದರಿಂದನೇ ಆಗಲ್ಲ, ರಾಜ್ಯಸಭೆಗಿರ್ತಕ್ಕಂಥ ವಿಶೇಷ ಅಧಿಕಾರ, ಅದರ ಜೊತೆಗೆ ಲೋಕಸಭೆಯ ಅನುಮತಿಯೂ ಕೂಡ ಬೇಕಾಗುತ್ತೆ. ಒಟ್ಟಾರೆ ಸಂಸತ್ತಿನ ಅಧಿಕಾರ ಅಂತ ಹೇಳ್ಬೋದು. ಹೀಗೆ ಮುಂದುವರಿದಂತೆ ಆರ್ಟಿಕಲ್ 315 315 ಈಗೇನು ನಾವು 312ರಲ್ಲಿ ಡಿಸ್ಕಸ್ ಮಾಡಿದ್ವು. ಈ ಹುದ್ದೆಗಳಿಗೆ ಅಂದರೆ ಅಖಿಲ ಡಿಸ್ಕಸ್ ಮಾಡಿದ್ವಿ. 312ನೇ ವಿಧಿನಲ್ಲಿ ಇರತಕ್ಕಂಥ ಅಖಿಲ ಭಾರತ ಸೇವೆಗಳಿರ್ಬೋದು ಮತ್ತು ಕೇಂದ್ರೀಯ A ಮತ್ತು B ದರ್ಜೆಯ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಮಟ್ಟದಲ್ಲಿ ಒಂದು ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಿಕೊಳ್ಳಲಾಗಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಕರಿತೀವಿ, UPSC. ಇದು
ರಾಜ್ಯಗಳಲ್ಲೂ ಕೂಡ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹಾಗೆಯೇ 2-3 ರಾಜ್ಯಗಳಿಗೆ ಸೇರಿಸಿ JPSC ಅಂತ ಇರ್ತವೆ, ಅಂದರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಲೂ ಕರಿತೀವಿ. ಈ ಲೋಕಸೇವಾ ಆಯೋಗದ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು 315ನೇ ವಿಧಿಯಿಂದ 323ನೇ ವಿಧಿವರೆಗೆ ಮಾಹಿತಿಗಳು ನಮಗೆ ಸಿಗುತ್ತೆ. ಮುಂದುವರಿದಂತೆ ಬಹಳ ಮುಖ್ಯವಾದಂಥ ಒಂದು, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅತ್ಯಂತ ಜೀವಾಳವಾಗಿ ಇಟ್ಟಿರ್ತಕ್ಕಂಥ ಒಂದು ಅಂಶಗಳಲ್ಲಿ ಇದು ಕೂಡ ಒಂದು. ನ್ಯಾಯಾಂಗ ಇರ್ಬೋದು, ನಂತರ ನೇಮಕಾತಿಯ ನಮ್ಮ UPSC ಇರ್ಬೋದು, ಅದರ ನಂತರ ಬಹಳ ಮುಖ್ಯವಾದಂಥದ್ದು ಭಾರತ ಚುನಾವಣಾ ಆಯೋಗ. ಇದು 324ನೇ ವಿಧಿ ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ECI ಅಂತ ಹೇಳಿ ಕರಿತೀವಿ. ಈ ECI ಒಂದು ಅತ್ಯಂತ ಉತ್ತಮವಾದಂಥ ಚುನಾವಣಾ ವ್ಯವಸ್ಥೆಯನ್ನು ದೇಶದಲ್ಲಿ ಜಾರಿಗೆ ತಂದು ಒಂದು ಪಾರದರ್ಶಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವದಲ್ಲಿರೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಡೀ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ. ನಿಮಗೆ ಗೊತ್ತಿರಲಿ, ಚೀನಾ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆದ್ರೂ ಅದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ. ಭಾರತ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು, ಅದು ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಈ ಭಾರತ ಚುನಾವಣಾ ಆಯೋಗ ಮಾಡ್ಕೊಂಡು ಬಂದಿದೆ. ಅಕ್ಟೋಬರ್ 16, 1989ರವರೆಗೆ ಈ ECI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಏಕಸದಸ್ಯ ಆಯೋಗವಾಗಿ ಕೆಲಸ ನಿರ್ವಹಿಸ್ತಾ ಇತ್ತು. ಅಕ್ಟೋಬರ್ 1993ರಲ್ಲಿ ಇದನ್ನು ತ್ರಿಸದಸ್ಯ ಆಯೋಗವಾಗಿ ಮಾರ್ಪಾಡು ಮಾಡಿದ್ರು. ಕಾರಣ ಏನು ಅಂತಂದರೆ, ಆಗ ಏಕಸದಸ್ಯ ಆಗಿರ್ತಕ್ಕಂಥ TN ಶೇಷನ್ರವರು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಅವರು ಸ್ವಲ್ಪ ಈ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಂಥ ಒಬ್ಬ ಆಯುಕ್ತರು. ಇವರ ಒಂದು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದು, ಒಂದು ಸರ್ವಾಧಿಕಾರತ್ವಕ್ಕೆ ಅವಕಾಶ, ಬಹುಸದಸ್ಯ ಅಥವಾ ತ್ರಿಸದಸ್ಯ 3 ಜನ ಆಯುಕ್ತರು, ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸುವ ಒಂದು ಪದ್ಧತಿಯನ್ನು ಅಕ್ಟೋಬರ್ 1993ರಿಂದ ಜಾರಿಗೆ ತಂದಿರೋದನ್ನು ನಾವು ಕಾಣ್ಬೋದಾಗುತ್ತೆ. ನೆಕ್ಸ್ಟು ಆರ್ಟಿಕಲ್ ನಂಬರ್ 338 ಏನು ಹೇಳುತ್ತೆ ಇದ್ರ ಬಗ್ಗೆ ಅಂದರೆ, ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ ಅಂತ ಹೇಳಿ ಕರೀತಾರೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ. ಈ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ 1990ರಲ್ಲಿ 65ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಪ್ರಾರಂಭದಲ್ಲಿ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್, ಎರಡಕ್ಕೂ ಒಂದೇ ಆಯೋಗ ಇರುತ್ತೆ. 2003ರಲ್ಲಿ ಸಂವಿಧಾನಕ್ಕೆ 89ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಈ ಎರಡೂ ಆಯೋಗಗಳನ್ನು, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದೇ ಆಯೋಗ ಇದ್ದಿದ್ದನ್ನು ಡಿವೈಡ್ ಮಾಡಿ ಪ್ರತ್ಯೇಕ ಆಯೋಗಗಳನ್ನಾಗಿ ಮಾಡಲಾಗುತ್ತೆ. ಶೆಡ್ಯೂಲ್ ಕ್ಯಾಸ್ಟ್ಗೆ ಬೇರೆ ಆಯೋಗ, ಶೆಡ್ಯೂಲ್ ಟ್ರೈಬ್ಸ್ಗೆ ಬೇರೆ ಆಯೋಗ ಮಾಡಿರೋದನ್ನು ನಾವು ಕಾಣ್ತೀವಿ. 19/2/2004ರಿಂದ ಈ ರೀತಿ ಪ್ರತ್ಯೇಕ ಆಯೋಗಗಳು ಜಾರಿಗೆ ಬಂದಿರೋದನ್ನು ನಾವು ಕಾಣಬಹುದು. ಬಹಳ ಮುಖ್ಯವಾಗಿ ಮತ್ತೊಂದು ಆರ್ಟಿಕಲ್, ಅದರಲ್ಲೇ 338A ವಿಧಿಯಲ್ಲಿ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಿರೋದನ್ನು ನಾವು ಕಾಣ್ಬೋದು. ಅಂದರೆ ಏನು ಶೆಡ್ಯೂಲ್ ಟ್ರೈಬ್ಸ್ ಅಂತ ಕರಿತೀವಿ, ಅವ್ರಿಗೂ ಏನಕ್ಕೆ ಈ ಆಯೋಗಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಉಟ್ಕೋಬೋದು. ಅಂದರೆ ಹಿಂದಿನಿಂದ ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಜನರಿದ್ದಾರೆ, ಆ ಜನರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಸ್ವತಂತ್ರ ನ್ಯಾಯಾಂಗದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅವರ ಏನು ಅನ್ಟಚಬಿಲಿಟಿ ಇರ್ಬೋದು, ಅದಕ್ಕೆ ಸಂಬಂಧಿಸಿದಂಥ ಶೋಷಣೆಗಳಿರ್ಬೋದು, ಆ ವಿಚಾರಗಳನ್ನು ವಿಚಾರಣೆ ನಡೆಸ್ತಕ್ಕಂಥದ್ದು, ಅದಕ್ಕೆ ಶಿಕ್ಷೆಗೆ ಶಿಫಾರಸು ಮಾಡ್ತಕ್ಕಂಥ ಅಧಿಕಾರವನ್ನು ಈ ಆಯೋಗಗಳು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆಯೇ 2003ರಲ್ಲಿ 89ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗ ಜಾರಿಗೆ ಬಂದಿರೋದನ್ನು ನಾವು ಕಾಣಬಹುದು. ಬಹಳ ಮುಖ್ಯವಾಗಿ 338B, ಈಗ ಆಗಲೇ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, 102ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇತ್ತೀಚೆಗೆ ಬಹಳ ರೀಸೆಂಟಾಗಿ ಇದುವರೆಗೆ ಆಗಿರ್ತಕ್ಕಂಥ ಸಂವಿಧಾನದ ತಿದ್ದುಪಡಿಗಳ ಸಂಖ್ಯೆ 104. 102ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 338B ವಿಧಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡೋದ್ರ ಮೂಲಕ ಏನೋ OBC ಅಂತ ಕರಿತೀವಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇವ್ರಿಗೆ ಅಂದರೆ ಇತರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಒಂದು ಆಯೋಗವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನಕ್ಕೆ 102ನೇ ತಿದ್ದುಪಡಿ ಮಾಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡಿರೋದನ್ನು ನಾವು ಕಾಣಬಹುದು. ಇನ್ನು ಬಹಳ ಮುಖ್ಯವಾದಂಥ
ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಈಗ ಆಲ್ರೆಡಿ ನಾನು ವಿಜಯಭವ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಮೊದಲ ಯೂಟ್ಯೂಬ್ ಲೆಸನ್ ಆಗಿ ಕೊಟ್ಟಿದ್ದಂಥದ್ದು ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸೀಸ್ ಅಂತ ಕರಿತೀವಿ. ಇದು ಭಾರತ ಸಂವಿಧಾನದ 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ ಸಂಪೂರ್ಣವಾಗಿ ಅಲ್ಲಿ ವಿವರಣೆ ನೀಡಿರೋದನ್ನು ಕಾಣ್ಬೋದು. 352ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ? ನ್ಯಾಷನಲ್ ಎಮರ್ಜೆನ್ಸೀಸ್ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದುವರೆಗೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಅಲ್ಲಿ ಸಿಗುತ್ತೆ. ನಾನು ಹೇಳಿದ್ದೀನಿ, ವಿಜಯಭವ ಯೂಟ್ಯೂಬ್ ಚಾನಲನ್ನು ನೋಡಿದ್ರೆ ನಿಮಗೆ ಅಲ್ಲಿ ಮಾಹಿತಿ, ಲೆಸನ್ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ನಾನಿಲ್ಲಿ ಬರೀ ಬ್ರೀಫ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇದುವರೆಗೆ ನಮ್ಮ ದೇಶದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ. ಯಾವಾಗ? 1962ರಲ್ಲಿ ಚೀನಾ ಭಾರತ ಯುದ್ಧದ ಸಂದರ್ಭ, 1971 ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭ. ಈ ಎರಡೂ ಸಂದರ್ಭಗಳಲ್ಲಿ ಬಾಹ್ಯ ಆಕ್ರಮಣದ ಕಾರಣ, ಎಕ್ಸ್ಟರ್ನಲ್ ಅಟ್ಯಾಕ್ ಅಂತ ಏನು ಕರಿತೀವಿ, ಅಂದರೆ ಎಕ್ಸ್ಟರ್ನಲ್ ಅಗ್ರೆಷನಿಂದ ಅಥವಾ ಯುದ್ಧದ ಕಾರಣಕ್ಕಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರೋದನ್ನು ಕಾಣಬಹುದು. ಇನ್ನೊಂದು ಬಾರಿ 1975ರಲ್ಲಿ ಆಂತರಿಕ ದಂಗೆಯ ಕಾರಣಕ್ಕಾಗಿ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದನ್ನು ಕಾಣಬಹುದು. ಹೀಗೆ ಒಟ್ಟು ದೇಶದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರೋದನ್ನು ಕಾಣ್ತೇವೆ. ಒಂದು 1962, 1971, 1975ರಲ್ಲಿ. ಮುಂದುವರಿದಂತೆ ಆರ್ಟಿಕಲ್ 356 ಬಹಳ ಒಂದು ರೀತಿ ವಿವಾದಕ್ಕೆ ಒಳಪಟ್ಟ ಒಂದು ವಿಧಿ ಅಂತಲೇ ಹೇಳ್ಬೋದು. ಯಾಕೆ ಈ ರೀತಿ ಕರಿತೀವಿ ಇದನ್ನು ಅಂತಂದರೆ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಧಿಕಾರಗಳನ್ನು ಮೊಟಕುಗೊಳಿಸ್ತಕ್ಕಂಥ ಒಂದು ಈ ವಿಧಿ ಅವಕಾಶ ಕೊಡುತ್ತೆ ಅನ್ನೋಕ್ಕಂಥ ಆಪಾದನೆ ಇದರ ಮೇಲೆ ಇದೆ. ಯಾಕೆಂದರೆ ರಾಷ್ಟ್ರೀಯ ಸರ್ಕಾರಗಳು ರಾಜ್ಯದಲ್ಲಿ ಸಂವಿಧಾನಾತ್ಮಕವಾದಂತಹ ಕುಸಿತ ಉಂಟಾದಾಗ, ಈ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ಡೌನ್ ಏನಾಗುತ್ತೆ ಆ ಸಂದರ್ಭದಲ್ಲಿ ರಾಜ್ಯಪಾಲರ ಆಳ್ವಿಕೆ ಅಥವಾ ರಾಷ್ಟ್ರಪತಿ ಆಳ್ವಿಕೆ, ಪ್ರೆಸಿಡೆನ್ಸ್ ರೂಲ್ ಅಂತ ಏನು ಕರಿತೀವಿ, ಇದನ್ನು ತರ್ತಾರೆ ಜಾರಿಗೆ. ಇದುವರೆಗೆ ನಿಮಗೆ ಗೊತ್ತಿರಲಿ, ಮೊಟ್ಟ ಮೊದಲು ದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದ್ದು ಪಂಜಾಬ್ ರಾಜ್ಯದ ಮೇಲೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 6 ಬಾರಿ ಇದುವರೆಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಅಥವಾ ಪ್ರೆಸಿಡೆನ್ಸ್ ರೂಲನ್ನು ಹಾಕಿರೋದನ್ನು ಕಾಣ್ಬೋದು. ಅತಿ ಹೆಚ್ಚು ಯಾವ ರಾಜ್ಯದ ಮೇಲಪ್ಪ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಕಿದ್ದಾರೆ ಅಂತ ನೋಡೋದಾದರೆ ಸುಮಾರು 10 ಬಾರಿ ಮಣಿಪುರ ರಾಜ್ಯದ ಮೇಲೆ ಹಾಕಿರೋದನ್ನು ನಾವು ಕಾಣ್ತೀವಿ. ಇನ್ನು ಆರ್ಟಿಕಲ್ 360 ಇದು ಹಣಕಾಸಿನ ತುರ್ತು ಪರಿಸ್ಥಿತಿಯ ಬಗ್ಗೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಏನು ಹಣಕಾಸು ತುರ್ತು ಪರಿಸ್ಥಿತಿ ಅಂದರೆ, ಇದುವರೆಗೆ ನಮ್ಮ ದೇಶದಲ್ಲಿ 1 ಬಾರಿಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ, 1989ರಲ್ಲಿ 1 ಬಾರಿ ಬಹಳ ಮುಗ್ಗಟ್ಟು, ಆರ್ಥಿಕ ಮುಗ್ಗಟ್ಟು ದೇಶದಲ್ಲಿ ಕಂಡು ಬರುತ್ತೆ. ಅಂಥ ಪರಿಸ್ಥಿತಿನಲ್ಲೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ. ಹಾಗೆಯೇ ಈಗ ಕೂಡ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್-19 ಕಾರಣಕ್ಕಾಗಿ ನಮ್ಮ ದೇಶದಷ್ಟೇ ಅಲ್ಲ, ಇಡೀ ಜಗತ್ತಿನ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ನಮ್ಮ ಪುಣ್ಯಕ್ಕೆ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯಿಂದಾಗಿ ಆರ್ಥಿಕವಾಗಿ ಈಗಲೂ ನಾವು ಸದೃಢರಾಗಿದ್ದೇವೆ ಅಂತಲೇ ಭಾವಿಸ್ತಾ 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಈಗ ಇದುವರೆಗೆ ನಾನು ಏನು ಭಾರತ ಸಂವಿಧಾನದ ಪ್ರಮುಖ ವಿಧಿಗಳು ಅಂತ ಹೇಳ್ಕೊಂಡು ಬಂದೆ. ಈ ಎಲ್ಲ ವಿಧಿಗಳು, ಇನ್ನೂ ಸಾಕಷ್ಟು ವಿಧಿಗಳಿದ್ದಾವೆ, ಅವುಗಳನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳ ಭಾಗ 2 ಅಂತ ಮಾಡಿ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದುವರೆಗೆ ಏನು ಹೇಳ್ಕೊಂಡು ಬಂದೆ, ಆ ವಿಧಿಗಳ ಬಗ್ಗೆ ಒಂದಷ್ಟು ಇದುವರೆಗೆ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. 2019ರ ESI ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆನಲ್ಲಿ ಈ ರೀತಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಏನಪ್ಪ ಅಂದರೆ, ಭಾರತೀಯ ಸಂವಿಧಾನದ ಯಾವ ಕಾಲಂ ಅಂದರೆ ವಿಧಿ, ಆರ್ಟಿಕಲ್, ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ? ಭಾರತವನ್ನು ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಕಲಂ 1, ಕಲಂ 2, ಕಲಂ 3, ಕಲಂ 4. ಗೆಸ್ ಮಾಡಿ. ನಮ್ಮ ವಿಡಿಯೋನ ಸರಿಯಾದ ರೀತಿಯಲ್ಲಿ ಗಮನಿಸಿದರೆ ನಿಮಗೆ ಉತ್ತರ ಇಷ್ಟೊತ್ತಿಗೆ ಹೊಳೆದಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಮೊದಲನೇ ನಾನು ವಿಧಿಯನ್ನು ಇವತ್ತು ತಿಳಿಸಿದ್ದು ಕಲಂ 1. ಅದೇ ನಮ್ಮ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅನ್ನೋದನ್ನು ತಿಳಿಸ್ಕೊಡುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, 2018ರ PSI ಇಂಟೆಲಿಜೆನ್ಸ್. ನಿಮಗೆ ಗೊತ್ತಿದೆ, PSIಯಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರುತ್ತೆ, ಹೀಗೆ ಅನೇಕ RSI ಇರುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇರುತ್ತೆ, ಅನೇಕ ವಿಭಾಗಗಳು ಬರ್ತವೆ ಪೊಲೀಸ್ ಇಲಾಖೆಯಲ್ಲಿ. ಇದು 2018ರ PSI ಇಂಟೆಲಿಜೆನ್ಸ್ಗೆ ನಡೆದಂಥ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಹಕ್ಕು
ನಿಮಗೆಲ್ಲ ಗೊತ್ತಿದೆ RTE, ರೈಟ್ ಆ್ಯಕ್ಟ್, ಎಜುಕೇಷನ್ ಆ್ಯಕ್ಟ್ ಅಂತ ಏನು ಕರಿತೀವಿ. ಅದ್ರ ಪ್ರಕಾರ ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಲ್ಪಟ್ಟಿದೆ, RTE ಯಾವ ವಿಧಿನಲ್ಲಿದೆ ಭಾರತ ಸಂವಿಧಾನದಲ್ಲಿ ಅಂತ. ಇದನ್ನು ಕೂಡ ನಾನು ಆಗಲೇ ಹೇಳಿದ್ದೀನಿ. 3ನೇ ವಿಧಿ ನಾನು ಹೇಳಿರೋದು ಚೆನ್ನಾಗಿ ನೆನಪಿದೆ ನನಗೆ. 1ನೇ ವಿಧಿ, 17ನೇ ವಿಧಿ, ನೆಕ್ಸ್ಟ್ ನಾನು ಹೇಳಿದ್ದೆ 21, ಆ ನಂತರ 21A ವಿಧಿಯ ಬಗ್ಗೆ ಹೇಳಿದೆ. ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. 22ನೇ ವಿಧಿ, 21A ವಿಧಿ, 20ನೇ ವಿಧಿ, 19A ವಿಧಿ, ಎಲ್ಲದರಲ್ಲೂ A ವಿಧಿಗಳನ್ನು ಸೇರಿಸಿದ್ದಾರೆ. ನಿಮಗೆ ಗೊತ್ತಿದೆ 21A ವಿಧಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ. ನೆಕ್ಸ್ಟು 2017ರ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಯಾವ ವಿಧಿಯು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿರುತ್ತದೆ? ಯಾರು ಹೇಳಿದ್ರು ಅಂತಲೂ ಹೇಳಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವಿಧಿನ ಆ ರೀತಿ ಕರೆದಿದ್ದಾರೆ. ಯಾಕೆ ಅಂತ ಆಗಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆಪ್ಷನ್ಸ್ ನೋಡೋದಾದರೆ 19ನೇ ವಿಧಿ, 32ನೇ ವಿಧಿ, 20ನೇ ವಿಧಿ, 30ನೇ ವಿಧಿ. ನೀವೆಲ್ಲ ಗೆಸ್ ಮಾಡಿರ್ತೀರ ಅಂದ್ಕೊಳ್ತೀನಿ ನಾನು. ಸರಿಯಾದಂಥ ಉತ್ತರ ಟೈಮ್ ಕೊಡಬೇಕಾ? ಬೇಕಿಲ್ಲ. 32ನೇ ವಿಧಿ 2ನೇ ಆಪ್ಷನ್ನು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟು 2011ರ FDA, ಯಾರೆಲ್ಲ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಪೋಸ್ಟ್ಗೆ ಬರಿತಾ ಇದ್ದೀರಾ ಅವರು ಗಮನ ಇಟ್ಟು ನೋಡಬೇಕಾಗತ್ತೆ. ಅಲ್ಲೂ ಕೂಡ ವಿಧಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಅನುಚ್ಛೇದ 24, ಅನುಚ್ಛೇದ 21A, ಅನುಚ್ಛೇದ 45, ಅನುಚ್ಛೇದ 23. ನೀವು ಇದೇನು ಸರ್ ಅನುಚ್ಛೇದ ಅಂತ? ಅನುಚ್ಛೇದ ಅಂದ್ರೂ ಅದೇನೆ, ವಿಧಿ ಅಂದ್ರೂ ಅದೇನೆ, ಆರ್ಟಿಕಲ್ ಅಂದ್ರೂ ಅದೇನೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನು ಈ ವಿಧಿ ಬಗ್ಗೆ ಮಾಹಿತಿ ಇವತ್ತಿನ ಕ್ಲಾಸಲ್ಲಿ ನೀಡಿಲ್ಲ, ಆದರೂ ಈಗ ಹೇಳ್ತಾ ಇದ್ದೀನಿ. 24ನೇ ವಿಧಿ ಇದ್ರ ಬಗ್ಗೆ ಹೇಳುತ್ತೆ. ಬಾಲಕಾರ್ಮಿಕತನ ಅಂದರೆ ಏನು ಹಣದ ಉದ್ದೇಶಕ್ಕಾಗಿ ಅಥವಾ ಲಾಭದ ಉದ್ದೇಶಕ್ಕಾಗಿ ಅಪಾಯಕಾರಿ ಸ್ಥಳದಲ್ಲಿ, ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸ್ಥಳಗಳಲ್ಲಿ, ಕಾರ್ಖಾನೆ ಇರ್ಬೋದು, ಗಣಿಗಳಿರ್ಬೋದು ಅಥವಾ ಇತರ ಯಾವುದೇ ಅಪಾಯಕಾರಿ ಸ್ಥಳದಲ್ಲಿ 14 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳನ್ನು ದುಡಿಸ್ಕೊಳ್ತಕ್ಕಂಥದ್ದು ಅಪರಾಧ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು 2015ರ FDA ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನಿಮ್ಮ ಮುಂದೆ ತಂದಿದ್ದೀನಿ. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂಥ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತದೆ? ಅಂದರೆ ಅಮೆಂಡ್ಮೆಂಟ್ಸ್ ಬಗ್ಗೆ ತಿಳಿಸುತ್ತೆ. ಇದು ಕೂಡ ನಾನು ಇನ್ನೂ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿಲ್ಲ. ನಾನು ಹೇಳಿದ್ದೀನಿ ಪಾರ್ಟ್ 2 ಅನ್ನೋ ಥರ ಯೋಜನೆಯಲ್ಲಿದ್ದೀನಿ, ಅವಾಗ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಪ್ಷನ್ಸ್ ಏನು ಅಂತ ನೋಡೋದಾದರೆ 250ನೇ ಅನುಚ್ಛೇದ, 368ನೇ ಅನುಚ್ಛೇದ, 352ನೇ ಅನುಚ್ಛೇದ, 74ನೇ ಅನುಚ್ಛೇದ. ಈ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ನಾನು ಇವತ್ತು 2 ವಿಧಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 74ನೇ ವಿಧಿ ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ದೀನಿ. 368ನೇ ವಿಧಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ನಾವು 368ನೇ ವಿಧಿ ಪ್ರಕಾರ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡೋದನ್ನು ಕಾಣ್ತೇವೆ. ಇದನ್ನು ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದಿರೋದನ್ನು ಗಮನಿಸಬೇಕಾಗುತ್ತೆ ನೀವೆಲ್ಲ. ಇನ್ನು 2019 ಇತ್ತೀಚೆಗೆ ಲಾಸ್ಟ್ ಇಯರು ನಡೆದಂಥ FDA ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇದೆ. ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸಿರುವ ಕಲಂ ಆಪ್ಷನ್ಸ್ ಕೊಟ್ಟಿದ್ದಾರೆ. 17ನೇ ವಿಧಿ, 14ನೇ ವಿಧಿ, 29ನೇ ವಿಧಿ, 32ನೇ ವಿಧಿ. ನಾನು ಆಗಲೇ ಹೇಳ್ತಿದ್ದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಆಲ್ರೆಡಿ 2 ವಿಧಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು 17ನೇ ವಿಧಿ, ಮತ್ತೊಂದು 32ನೇ ವಿಧಿ. 17ನೇ ವಿಧಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಏನು ಅನ್ಟಚಬಿಲಿಟಿ ಇದೆ ಇದನ್ನು ಪ್ರಾಹಿಬಿಟ್ ಮಾಡುತ್ತೆ, ಅಂದರೆ ಅಸಂವಿಧಾನಿಕ ಅಂತ ಹೇಳುತ್ತೆ. ಇನ್ನು ಮುಂದುವರಿದಂತೆ PSI ಪರೀಕ್ಷೆ ಏನು ಮಾರ್ಚಲ್ಲಿ 2019ರಲ್ಲಿ ನಡೆದಂಥ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು? ಡೈರೆಕ್ಟಾಗಿ ಅವನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಯಾವ ವಿಧಿ ಪ್ರಕಾರ? 31ನೇ ವಿಧಿ 2ನೇ ಆಪ್ಷನ್ನು, 32ನೇ ವಿಧಿ 3ನೇ ಆಪ್ಷನ್, 28ನೇ ವಿಧಿ, 29ನೇ ವಿಧಿ. ನಿಮಗೆಲ್ರಿಗೂ ಗೊತ್ತಿದೆ, ಸಾಕಷ್ಟು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. 32ನೇ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. 2018ರ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ, ಸಂವಿಧಾನದಲ್ಲಿ ಶಿಕ್ಷಣದಲ್ಲಿ ಹಕ್ಕನ್ನು ಒದಗಿಸುವ ಹೊಸ ಆರ್ಟಿಕಲನ್ನು, ನಿಮಗೆ ಗೊತ್ತಿದೆ ಶಿಕ್ಷಣದಲ್ಲಿ
ಶಿಕ್ಷಣ ಒದಗಿಸುವ ಹಕ್ಕು ಅಂತ ಹೇಳಿ ಮೂಲಭೂತ ಹಕ್ಕನ್ನು ಸೇರಿಸಿರ್ತಕ್ಕಂಥದ್ದು. 21A ವಿಧಿಯನ್ನು ಸೇರ್ಪಡಿಸಿದ ತಿದ್ದುಪಡಿ ಯಾವುದು? ಇಲ್ಲಿ ನೋಡಿ, ಆರ್ಟಿಕಲ್ ಕೇಳಿಲ್ಲ, ಎಷ್ಟನೇ ಅಮೆಂಡ್ಮೆಂಟ್ ಅಂತ ಕೇಳಿದ್ದಾರೆ. 21A ವಿಧಿಯನ್ನು ಯಾವ ಒಂದು ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ. ಆಪ್ಷನ್ಸು 86ನೇ ತಿದ್ದುಪಡಿ, 87ನೇ ತಿದ್ದುಪಡಿ, 88ನೇ ತಿದ್ದುಪಡಿ, 89ನೇ ತಿದ್ದುಪಡಿ. ನಿಮಗೆಲ್ರಿಗೂ ಗೊತ್ತಿದೆ, 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮಾಡಿದ್ರ ಮೂಲಕ ನಮಗೆ 21A ವಿಧಿಯನ್ನು ಸಂವಿಧಾನಕ್ಕೆ ಸೇರಿಸಿರೋದನ್ನು ಕಾಣಬಹುದು. ಇದೇ ಒಂದು ಪರೀಕ್ಷೆಯಲ್ಲಿ, ಅಂದರೆ PSI 2018ರಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಅಂದರೆ ಒರಿಜಿನಲಿ ಎಷ್ಟು ವಿಧಿಗಳಿದ್ದವು ಅಂತ ಒಂದು ಪ್ರಶ್ನೆ. ಆಪ್ಷನ್ ಎ 397, ಆಪ್ಷನ್ ಬಿ 395, ಆಪ್ಷನ್ ಸಿ 408, ಆಪ್ಷನ್ ಡಿ 396. ನಿಮಗೆಲ್ರಿಗೂ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ, 395 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಹೀಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ 2019ರಲ್ಲಿ FDA ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು, ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು ಯಾವುದು ಅಂತೇಳಿ. 29, 360ನೇ ವಿಧಿ, 352ನೇ ವಿಧಿ, 356ನೇ ವಿಧಿ. ನೋಡಿ, ಕೊನೆಯಲ್ಲಿ ನಾನು ಈ ಪಾಠದ ಕೊನೆಯಲ್ಲಿ ಹೇಳಿದ ಒಂದು ವಿವರಣೆ, 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ, 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ. ನಿಮಗೆ ಗೊತ್ತಿದೆ, ಆನ್ಸರು ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿ. ಇದುವರೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಗ್ಗೆ ನಿಮ್ಮ ಹತ್ರ ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ. ಧನ್ಯವಾದಗಳು ನನ್ನ ಪಾಠನ ಕೇಳಿದ್ದಕ್ಕೆ. ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ, ನನ್ನ ಪಾಠ ಇಷ್ಟ ಆದರೆ, ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ ನಮ್ಮ ಯೂಟ್ಯೂಬ್ ಚಾನಲನ್ನು, ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚ್ಕೊಳ್ಳಿ. ನಿಮಗೆ ಒಂದು ವಿಚಾರ ಹೇಳ್ತೀನಿ, ಕೇಳ್ಕೊಳ್ಳಿ. ಜಗತ್ತಿನಲ್ಲಿ ಜ್ಞಾನವೇ ಶಕ್ತಿ, ನಾಲೆಡ್ಜ್ ಇಸ್ ದ ಪವರ್. ಜ್ಞಾನ ಇದ್ದವನು ಮಾತ್ರ ಸಾಧಿಸೋದಕ್ಕೆ ಸಾಧ್ಯ. ನಾನು ಕೂಡ ಒಂದು ಪೂರ್ ಕಂಡೀಷನಿಂದ ಬಂದಂಥವನು. ನಾನು PC ಆಗಿ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ಪ್ರೈಮರಿ ಶಿಕ್ಷಕನಾಗಿ, ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸತತ ಪರಿಶ್ರಮ, ನಿತ್ಯ ಅಭ್ಯಾಸ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ನಿಮ್ಮ ಬಗ್ಗೆ ಅಭ್ಯಾಸ ಮಾತ್ರ ಬಿಡಬೇಡಿ. ಖಂಡಿತ ಜೀವನದಲ್ಲಿ ಏನಾದರೂ ಒಂದು ಆಗ್ತೀರಾ ಅಂತ ಹೇಳ್ತಾ ನನ್ನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.